ಮಾಡಿಬಿಟ್ಟು ಆಮೇಲೆ ಓಕೆ ಗ್ರೇಟ್. ವೆಲ್ಕಮ್ ಲೇಡೀಸ್ ಅಂಡ್ ಜೆಂಟಲ್ಮೆನ್. ಇವತ್ತು ಮತ್ತೊಮ್ಮೆ ನಾವು ನಮ್ಮ ನೆಟ್ ಕಾಮರ್ಸ್ ಸೆಮಿನಾರ್ ಕನ್ನಡ ಜೂಮ್ಗೆ ಬಂದಿದ್ದೇವೆ. ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ನಮ್ಮ ಜೊತೆಲಿದ್ದಾರೆ ಇಂಡಿಯಾ ಪ್ಲಾಟಿನಮ್ ಎಂಟರ್ಪ್ರಿನರ್ ಗುಣಾಲನ್ ಸರ್. ಸರ್ ವೆಲ್ಕಮ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ವಿತ್ ವೆಲ್ಕಮ್ ಅಸ್. ಸರ್. ವೆಲ್ಕಮ್ ಸರ್. ಮತ್ತೊಮ್ಮೆ ನಾವು ಕನ್ನಡ ಸೆಷನ್ ಇವತ್ತು ಸ್ಟಾರ್ಟ್ ಮಾಡ್ಕೊಳ್ಳೋಣ. ನಾವು ಮೊದಲಿಗೆ ಈ ನೆಟ್ ಕಾಮರ್ಸ್ ಸೆಮಿನಾರ್ ಏನೇನು ಡಿಸ್ಕಸ್ ಮಾಡ್ತೀವಿ ಅನ್ನೋದು ತಿಳ್ಕೊಳ್ಳೋಣ. ಈ NCS ಅಲ್ಲಿ ನಾವು ಡಿಸ್ಕಸ್ ಮಾಡೋದು ಏನಪ್ಪಾ ಅಂತಂದ್ರೆ, ಮೊದಲಿಗೆ ಕಂಪನಿ ಪ್ರೊಫೈಲ್ ಅಂದ್ರೆ ನಮ್ಮ ಕಂಪನಿ ಇವಾಗ ಸ್ಟಾರ್ಟ್ ಆಗಿದೆ. ಕಂಪನಿ ಸ್ಟಾರ್ಟ್ ಆಗಿದ್ದರಿಂದ ಇವತ್ತುವರೆಗೂ ನಮ್ಮ ಗ್ರೋತ್ ಯಾವ ತರ ಇದೆ, ನಮ್ಮ ಪ್ರಾಡಕ್ಟ್ ಏನು, ನಮ್ಮ ಬಿಸ್ನೆಸ್ ಪ್ಲಾನ್ ಏನು, ಯಾವ ರೀತಿ ನಾವು ಈ ಕಂಪನಿಯಲ್ಲಿ ಪ್ರಾಡಕ್ಟ್ ಯೂಸ್ ಮಾಡ್ಕೊಳ್ತಾ ಇನ್ಕಮ್ ನ ಅರ್ನ್ ಮಾಡ್ಕೊಳ್ತಾ ನಮ್ಮ ಲೈಫ್ ಅನ್ನ ಚೇಂಜ್ ಮಾಡ್ಕೋಬಹುದು ಅನ್ನೋದು ನಾವು ಇವತ್ತು ನೋಡ್ಲಿಕ್ಕೆ ಪ್ರಯತ್ನ ಪಡ್ತೀವಿ. ಸೊ ಈ NCS ಅಲ್ಲಿ ನಾವು ನೋಡೋದು ಇದೆಯಾ. ಸೊ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಈ ನೆಟ್ ಕಾಮರ್ಸ್ ಸೆಮಿನಾರ್ಗೆ ಹಾರ್ದಿಕ ಸ್ವಾಗತ. ಮೀಟಿಂಗ್ ರೆಕಾರ್ಡ್ ಆಗುತ್ತೆ, ಆದ ಮೇಲೆ ನಿಮ್ಮೆಲ್ಲರ ಜೊತೆಗೂ ರೆಕಾರ್ಡೆಡ್ ಮೀಟಿಂಗ್ ಶೇರ್ ಆಗುತ್ತೆ. ಸೊ ಯಾರೆಲ್ಲ ಮಿಸ್ ಆಗಿರ್ತಾರೆ ನಿಮ್ ಟೀಮಲ್ಲಿ, ಅವರಿಗೆ ನೀವು ರೆಕಾರ್ಡಿಂಗ್ ಮುಖಾಂತರ ಈ NCS ನ ಶೇರ್ ಮಾಡ್ಕೋಬಹುದು. ಸೊ ಮೊದಲಿಗೆ ನಾವು ಕಂಪ್ನಿ ಪ್ರೊಫೈಲ್ ಬಗ್ಗೆ ಮಾತಾಡೋಣ. ಕಂಪ್ನಿ ಪ್ರೊಫೈಲ್ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ನಾನು ನಿಮ್ಗೆ ಒಂದು ವಿಡಿಯೋ ಮುಖಾಂತರ ನಮ್ಮ ಕಂಪ್ನಿ ಪ್ರೊಫೈಲ್ ಏನು ಅಂತ ತಿಳ್ಸಕ್ ಇಷ್ಟಪಡ್ತೀನಿ. ಸೊ ಕಂಪ್ನಿ ಪ್ರೊಫೈಲ್ ನಾವು ಮೊದಲಿಗೆ ವಿಡಿಯೋ ಮುಖಾಂತರ ನೋಡುವ, ಆದ್ಮೇಲೆ ನಾನು ನಿಮ್ಗೆ ಶೇರ್ ಮಾಡ್ತೀನಿ. स्वास्थ्य, खर्च और सुंदरता की दुनिया में आपका स्वागत है। यही सब का जन्म होता है, यही जीवन में बदलाव आता है। इंटरनेशनल है। हर बड़ी उपलब्धि की शुरुआत एक विजन से होती है और उस विजन के पीछे एक असाधारण लीडर होता है। धातु के स्माइल छे अनिल वोटन इंटरनेशनल के संस्थापक और अध्यक्ष, जिन्हें बिजनेस और नेटवर्किंग इंडस्ट्री में 20 से अधिक वर्षों का अनुभव है। उनका मिशन आम लोगों को असाधारण आय अर्जित करने में मदद करना है और वोटन के साथ सच करना और स्वस्थ और समृद्धि शेयर करना है। 2018 के 36 से कांग्रेस से शुरू होकर 10 देशों में फैलकर एक वैश्विक शक्ति बनी। 8 मलेशिया से एशिया तक और एशिया से तक। मलेशिया, थाईलैंड, इंडोनेशिया, कंबोडिया, लाओस, भारत, स्वीडन, सिंगापुर, वियतनाम और फिलीपींस। और ई-कॉमर्स इनोवेशन मलेशिया में अग्रणी ब्लैक जिंजर उत्पाद ब्रांड है, जो एक स्वास्थ्य क्रांति ला रहा है, जो एक मजबूत और स्वस्थ जीवन शैली को सशक्त बनाता है। 2.6% तक सक्रिय यौगिकों के साथ सुपर एक्सट्रैक्शन तकनीक द्वारा संचालित वैश्विक उद्योग मानकों से आगे सभी शरीर की संपूर्ण भलाई के लिए तैयार किए गए हैं। ये अपनी सुविधाओं में निर्मित हालात और HACCP प्रमाण पत्रों के साथ विश्व स्तरीय गुणवत्ता मानकों सुनिश्चित करते हुए इस प्लेटफॉर्म से हमने वित्तीय आजादी पाई, जो नेटवर्किंग और ई-कॉमर्स के बढ़ते उद्योग को जोड़ता है। इन्वेस्ट, GBSS, PSS, नेक्स्ट, नाउ लीडरशिप ट्रेनिंग, TTP और नेट कॉमर्स सेमिनार जैसे प्रोफेशनल ट्रेनिंग प्रोग्राम्स के जरिए वो सिर्फ एजेंट ही नहीं बदलता, भविष्य के लीडर बनाते हैं। नेट कॉमर्स
Okay, great. Volten International transforming lives globally from Malaysia to Asia. ಸೊ 2018ರಲ್ಲಿ ಒಂದು ಚಿಕ್ಕ ಕಂಪನಿ ಸ್ಟಾರ್ಟ್ ಆಗಿ 2026ಕ್ಕೆ ಅಂದ್ರೆ 8 ವರ್ಷಗಳಲ್ಲಿ ನಾವು ನೋಡ್ಕೊಂಡ್ರೆ 10 ದೇಶಗಳಲ್ಲಿ ನಾವಿವತ್ತು ಎಸ್ಟಾಬ್ಲಿಷ್ ಆಗಿದ್ದೇವೆ. 20 ವರ್ಷಕ್ಕಿಂತ ಜಾಸ್ತಿ ನೆಟ್ವರ್ಕ್ ಅಲ್ಲಿ ಪ್ಲಸ್ ಬಿಸಿನೆಸ್ ಅನುಭವ ಇರುವಂತ ನಮ್ಮ ಫೌಂಡರ್ ಶ್ರೀ ದತ್ತು ಇಸ್ಮಾಯಿಲ್ ಚಿ ಅವರು ಪ್ಲಸ್ ಕೋ ಫೌಂಡರ್ ಅವರು ಸಮೇತ 8 ಇಯರ್ಸ್ ಅಲ್ಲಿ 10 ಕಂಟ್ರೀಸ್ ನಾವು ನೋಡ್ಕೊಂಡ್ರೆ ಆಲ್ ಓವರ್ ಏಷ್ಯಾ ಈಗ ನಾವು ಎಸ್ಟಾಬ್ಲಿಷ್ ಆಗಿದ್ದಾವೆ. ನಮ್ಮ ಬೇಸ್ ಪ್ರಾಡಕ್ಟ್ ಬಂದು ಬ್ಲಾಕ್ ಜಿಂಜರ್. ನಾವೀಗ ನೋಡಿರೋ ವಿಡಿಯೋ ಏನಪ್ಪಾ ಅಂತಂದ್ರೆ ನಾವು ಯಾವಾಗ ಸ್ಟಾರ್ಟ್ ಮಾಡಿದೀವಿ, ಒಂದು ಚಿಕ್ಕ ಕುಚಾಂಗಲ್ಲಿ ಒಂದು ಸಣ್ಣ ಕಂಪ್ನಿಯಿಂದ ಸ್ಟಾರ್ಟ್ ಆಗಿ ಈಗ ನಮ್ಮ ಹತ್ರ ಆಲ್ಮೋಸ್ಟ್ 3 ಸ್ಟೋರೇಜ್ ಬಿಲ್ಡಿಂಗ್, 26 ಕೋಟಿ ಬೆಳೆ ಬಾಳುವಂತ ಓನ್ ಬಿಲ್ಡಿಂಗ್ ಮಲೇಷ್ಯಾದಲ್ಲಿದೆ. ಅಷ್ಟೇ ಅಲ್ಲ 4 ಬ್ರಾಂಚ್ಗಳಿದೆ, 4 ಬ್ರಾಂಚ್ ಓನ್ಲಿ ಮಲೇಷ್ಯಾದಲ್ಲಿದೆ. ಅಷ್ಟೇ ಅಲ್ಲ ಆಲ್ ಓವರ್ ಏಷ್ಯಾ 10 ದೇಶಗಳಲ್ಲಿ 22 ಬ್ರಾಂಚ್ ಜೊತೆಗೆ 200ಕ್ಕೂ ಜಾಸ್ತಿ ನಿಮಗೆ ಸಪೋರ್ಟ್ ಮಾಡುವಂತ ಸ್ಟಾಫ್ ಜೊತೆಗೆ. ಅಷ್ಟೇ ಅಲ್ಲ ಕೇವಲ 8 ವರ್ಷಗಳಲ್ಲಿ 10 ದೇಶದಲ್ಲಿ ನಾವು ಎಸ್ಟಾಬ್ಲಿಷ್ ಆಗಿದ್ದೇವೆ. ಬ್ಲಾಕ್ ಜಿಂಜರ್ನ ನಾವು ಮಾರಾಟ ಮಾಡಿದಷ್ಟ ಯಾರು ಮಾಡ್ಲಿಕ್ಕಿಲ್ಲ ಪ್ರಪಂಚದಲ್ಲಿ. ಅದು ಹೆಮ್ಮೆಯಿಂದ ನಾವು ಹೇಳ್ಕೊಳ್ಳೋ ವಿಷಯ. ವೆರಿ ಇಂಪಾರ್ಟೆಂಟ್ ಥಿಂಗ್, ಫೈನಾನ್ಷಿಯಲಿ ನಾವು ತುಂಬಾ ಸ್ಟ್ರಾಂಗ್ ಇದ್ದೇವೆ. ಕಂಬೋಡಿಯಾದಲ್ಲಿ ಇರುವಂತಹ ಬ್ರಾಂಚ್ ಆಗಿರ್ಲಿ ಅಥವಾ ಮಲೇಷ್ಯಾದಲ್ಲಿ ಇರುವಂತಹ ಹೆಡ್ ಆಫೀಸ್ ಆಗಿರ್ಲಿ, ಇದೆಲ್ಲ ನಮ್ಮ ಓನ್ ಬಿಲ್ಡಿಂಗ್ ಸರ್. ನಾವು ಪರ್ಚೇಸ್ ಮಾಡಿದಂತ ಬಿಲ್ಡಿಂಗ್ ವಿತೌಟ್ ಲೋನ್. ಇದು ನಾವು ಅರ್ಥ ಮಾಡ್ಕೋಬಹುದು. ಯಾಕೆಂತಂದ್ರೆ ಲೋನ್ ಇದ್ದಲ್ಲಿ ಕಂಪನಿ ಫೈನಾನ್ಷಿಯಲ್ ಸ್ಟ್ರಾಂಗ್ ಅಲ್ಲ ಅಂತ ಅರ್ಥ. ವಿತೌಟ್ ಲೋನ್ ಆನ್ ಹಾರ್ಡ್ ಕ್ಯಾಶ್ ನಾವು ಈ ಬಿಲ್ಡಿಂಗ್ಸ್ ಎಲ್ಲ ಪರ್ಚೇಸ್ ಮಾಡ್ಕೊಂಡಿದ್ದೇವೆ. ಫೈನಾನ್ಷಿಯಲಿ ಎಷ್ಟು ಸ್ಟ್ರಾಂಗ್ ಇದೆ ಅಂತ ಗೊತ್ತಾಗುತ್ತೆ. ಅಷ್ಟೇ ಅಲ್ಲ ಡೈರೆಕ್ಟ್ ಸೆಲ್ಲಿಂಗ್ ಅಸೋಸಿಯೇಷನ್ ಮಲೇಷ್ಯಾ, ಇದರಲ್ಲೂ ನಮಗೆ ಮೆಂಬರ್ಶಿಪ್ ಇದೆ. ಬ್ರ್ಯಾಂಡ್ ಲಾರೆಟ್ಸ್ ಅವಾರ್ಡ್ ನಮಗೆ ವೆರಿ ಕಡಿಮೆ ಟೈಮಲ್ಲಿ, ತುಂಬಾ ಕಡಿಮೆ ಟೈಮಲ್ಲಿ ನಮಗೆ ಸಿಕ್ಕಿದೆ. ಅಷ್ಟೇ ಅಲ್ಲ ಬ್ಲಾಕ್ ಜಿಂಜರ್ನ ಮಾರ್ಕೆಟ್ ಅಲ್ಲಿ ನಾವು ಮಾರ್ಕೆಟ್ ಮಾಡಿದಷ್ಟ ಯಾರು ಮಾಡ್ಲಿಕ್ಕೆ ಅವಕಾಶನೇ ಇಲ್ಲ. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಕರೆಕ್ಟ್. ಸೊ ನಮ್ಮ ಇಂಡಿಯಾಕ್ಕೆ ಸಂಬಂಧಪಟ್ಟ ವಿಶೇಷಕ್ಕೆ ಬಂದಾಗ, ಇಂಡಿಯಾಕ್ಕೆ ಚೆನ್ನೈಯಲ್ಲಿ ನಮಗೆ ಹೆಡ್ ಕ್ವಾರ್ಟರ್ ಒಂದಿದೆ. ವೋಲ್ಟೆನ್ ಮೆಗಾ ಟ್ರೈನ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಹೆಸರಲ್ಲಿ ನಾವು ಇಂಡಿಯಾದಲ್ಲಿ ಬಿಸ್ನೆಸ್ ಮಾಡ್ತೇವೆ. ಕೃಷ್ಣ ಆರ್ಕೇಡ್, ಕೋಸ್ಟಲ್ ಕಾರ್ನಿ, ರಂಗನ್ ಸ್ಟ್ರೀಟ್, ಟಿನಗರ್, ಚೆನ್ನೈ. ನಮ್ಮಲ್ಲಿ ಸಾಕಷ್ಟು ಜನಕ್ಕೆ ಗೊತ್ತಿದೆ. ಯಾಕಂತಂದ್ರೆ ನಮಗೆ ಬರುವಂತ ಪ್ರಾಡಕ್ಟ್ ಕೊರಿಯರ್ ಏನಿದೆಯಲ್ಲ ಅದೆಲ್ಲ ಕೂಡ ಚೆನ್ನೈಯಿಂದನೇ ನಮಗೆ ಡಿಸ್ಪ್ಯಾಚ್ ಆಗುತ್ತೆ. ಎಸ್, ಪರ್ಸನಲ್ ಆಗಿ ಸಾಕಷ್ಟು ಜನ ಹೋಗಿ ಬ್ರಾಂಚ್ ಇಂದ ಹೆಡ್ ಕ್ವಾರ್ಟರ್ ಇಂದ ಪ್ರಾಡಕ್ಟ್ ನ ಸೆಲ್ಫ್ ಪಿಕಪ್ ಮಾಡ್ಕೋತಾರೆ. ಆದ್ರೂ ಸಹ ನಿಮಗೆ ಕೊರಿಯರ್ ಬೇಕು ಅಂತಂದಲ್ಲಿ ನಮಗೆ ಈ ತಮಿಳ್ನಾಡು ಚೆನ್ನೈಯಿಂದನೇ ಡಿಸ್ಪ್ಯಾಚ್ ಆಗುತ್ತೆ. ಅಷ್ಟೇ ಅಲ್ಲ ನಮಗೆ ಇಂಡಿಯಾದಲ್ಲಿ ಒಂದು ಬ್ರಾಂಚ್ ಆಫೀಸ್ ಸಮೇತ ಇದೆ. ವೋಲ್ಟೆನ್ ಮೆಗಾ ಟ್ರೈನ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್, ವೈಟ್ ಹೌಸ್, ಫಸ್ಟ್ ಫ್ಲೋರ್, ರೋಡ್ ನಂಬರ್ 2, ಜೂಬ್ಲಿ ಹಿಲ್ಸ್, ಹೈದರಾಬಾದ್. ಸೊ ಇಲ್ಲೂ ಸಹ ನಮಗೆ ಆಲ್ಮೋಸ್ಟ್ 2 ಲೊಕೇಶನ್ ಅಲ್ಲಿ ನೋಡಿದ್ರೆ ಆಲ್ಮೋಸ್ಟ್ 3000 ಸ್ಕ್ವೇರ್ ಫೀಟ್ ಪ್ಲಸ್ ಆಫೀಸ್ಗಳು ನಮಗೆ ಲಭ್ಯವಾಗಿದೆ. ಅಷ್ಟೇ ಅಲ್ಲ ಸಾಕಷ್ಟು ಟ್ರೈನಿಂಗ್ಸ್ ಅನ್ನೋದು ನಡೀತಾನೆ ಇರುತ್ತೆ. ಈ ಟ್ರೈನಿಂಗ್ಸ್ ಅನ್ನೋದು ನಮ್ಗೆ ಯಾಕೆ ಇಂಪಾರ್ಟೆಂಟ್ ಅಂದಲ್ಲಿ, ನಮಗೆ ನಮ್ಮಂತ ಬಿಸ್ನೆಸ್ ಅಲ್ಲಿ, ನೆಟ್ವರ್ಕ್ ಬಿಸ್ನೆಸ್ ಅಲ್ಲಿ ನಾವು ನೋಡೋದೇನಪ್ಪಾ ಅಂದ್ರೆ ಕ್ರೆಡೆನ್ಷಿಯಲ್ಸ್ ನಾವು ನೋಡೋದಿಲ್ಲ. ಎಜುಕೇಶನ್ ಇದೆಯಾ, ಕ್ವಾಲಿಫಿಕೇಶನ್ ಇದೆಯಾ, ಇದೆಲ್ಲ ನಾವು ನೋಡೋದಿಲ್ಲ. ಯಾರೇ ಬಿಸ್ನೆಸ್ಗೆ ಎಂಟರ್ ಆದ್ರು ಅವ್ರನ್ನ ಒಂದು ಎಂಟ್ರಿಪ್ರಿನರ್ ಕನ್ವರ್ಟ್ ಮಾಡಕ್ಕೆ, ಟ್ರಾನ್ಸ್ಫಾರ್ಮ್ ಮಾಡಕ್ಕೆ ನಮ್ಮಲ್ಲಿ ಎಲ್ಲಾ ರೀತಿಯ ಟ್ರೈನಿಂಗ್ಸ್ ಲಭ್ಯವಾಗಿದೆ. ಒಂದು ಸಕ್ಸೆಸರ್ ಹಿಡ್ಕೊಂಡು ನ್ಯೂ ಟ್ರೈನಿಂಗ್ ಆಗಿರ್ಲಿ, ನೆಕ್ಸ್ಟ್ ಟ್ರೈನಿಂಗ್ ಆಗಿರ್ಲಿ, ಅಥವಾ TTP ಆಗಿರ್ಲಿ, ಈ ತರ ಹೇಳ್ಕೊತ ಹೋದ್ರೆ ಹಲವಾರು ಟ್ರೈನಿಂಗ್ ಗಳ ಜೊತೆಗೆ ನೀವು ಒಂದು ಆರ್ಡಿನರಿ ಪರ್ಸನ್ ಇಂದ ಎಕ್ಸ್ಟ್ರಾರ್ಡಿನರಿ ಲೀಡರ್ಗೆ ಟ್ರಾನ್ಸ್ಫಾರ್ಮ್ ಆಗಬಹುದು ಅನ್ನೋದು ವೋಲ್ಟನ್ ಅಲ್ಲಿ ಪ್ರೂವ್ ಆಗಿದೆ. ಸೊ ಈ ರೀತಿ ನಮಗೆ ಇಂಡಿಯಾದಲ್ಲಿ ಬಿಸ್ನೆಸ್ ಮಾಡಕ್ಕೆ ಯಾವ್ದೆಲ್ಲ ಲೀಗಲಿ ಅಪ್ರೂವಲ್ಸ್ ಬೇಕು, ಸರ್ಟಿಫಿಕೇಟ್ ಆಫ್ ಇನ್ಕಾರ್ಪೊರೇಷನ್ ಅಂತ ಕರಿತೀವಿ, ಮೋಕಾ ಅಂತ ಹೇಳ್ತೀವಿ, ಮಿನಿಸ್ಟ್ರಿ ಆಫ್ ಕನ್ಸ್ಯೂಮರ್ ಅಫೇರ್ಸ್. ನಮ್ಮಂತ ಬಿಸ್ನೆಸ್ ಕನ್ಸ್ಯೂಮರ್ ಅಫೇರ್ಸ್ ಕಾರ್ಡ್ ಬರುತ್ತೆ, ಅದಕ್ಕೆ ಮೋಕಾ ಬೇಕು. ಆ ಸರ್ಟಿಫಿಕೇಟ್ ನಮ್ಮ ಹತ್ರ ಇದೆ. ಮಲೇಷ್ಯಾದ ಪ್ರಾಡಕ್ಟ್ ಅನ್ನೋದು ಇಂಪೋರ್ಟ್ ಆಗುತ್ತೆ, ಅದಕ್ಕೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಸರ್ಟಿಫಿಕೇಟ್ ಬೇಕು. ನಾವು ಕನ್ಸ್ಯೂಮ್ ಮಾಡೋ ಪ್ರಾಡಕ್ಟ್ ಓರಲಿ ತಗೋತೀವಿ, ಅದಕ್ಕೆ ಫುಡ್ ಸೇಫ್ಟಿ ಸೆಕ್ಯೂರಿಟಿ ಅಥಾರಿಟಿ ಆಫ್ ಇಂಡಿಯಾ ಬೇಕು. ನಮ್ದು ಮೈಕ್ರೋ, ಸ್ಮಾಲ್, ಮೀಡಿಯಂ ಅಂಡ್ ಎಂಟರ್ಪ್ರಿನರ್ ಕಾರ್ಡ್ ಬರುತ್ತೆ, MSME ಅಂತ ಕರಿತೀವಿ. ಸೊ ಉದ್ಯಮ MSME ಸರ್ಟಿಫಿಕೇಟ್ ಬೇಕು. GST ಟ್ಯಾಕ್ಸ್ ಪೇ ಮಾಡ್ತೇವೆ.
ಪ್ಯಾನ್ ಕಾರ್ಡ್, ನಮಗೆ ಟ್ಯಾಕ್ಸ್ ಪೇ ಮಾಡಕ್ಕಂತ ನಂಬರ್ ಅಂಡ್ ಪ್ರಾಡಕ್ಟ್ ಗೆ ಸಂಬಂಧಪಟ್ಟ ಇಂಡಿಯನ್ ಸ್ಟ್ಯಾಂಡರ್ಡ್ ಆರ್ಗನೈಸೇಷನ್ ISO 9001:2015 ಅಂಡ್ 22,2018 ಈ ಸರ್ಟಿಫಿಕೇಟ್ ನಮಗೆ ಲಭ್ಯವಾಗಿದೆ. ಸರ್, ಇದು ನೀವು ಇಲ್ಲೇ ನೋಡೋದಷ್ಟೇ ಅಲ್ಲ, ನೀವು ನಮ್ಮ ವೆಬ್ಸೈಟ್ ಅಲ್ಲಿ ಲಾಗಿನ್ ಮಾಡಿದಲ್ಲಿ ಇಲ್ಲ ವೆಬ್ಸೈಟ್ ಅಲ್ಲಿ ಹೋದಲ್ಲಿ ನಿಮಗೆ ಸರ್ಟಿಫಿಕೇಟ್ಸ್ ಕಾಣುತ್ತೆ. ನೀವು ನಿಮ್ಮ ಏಜೆಂಟ್ ಜೊತೆಗೆ ಅಥವಾ ನಿಮ್ಮ ನ್ಯೂ ಕನ್ಸ್ಯೂಮರ್ ಜೊತೆಗೂ ಈ ಸರ್ಟಿಫಿಕೇಟ್ಸ್ ಎಲ್ಲ ಶೇರ್ ಮಾಡ್ಕೋಬಹುದು. ನೀವು ಎಲ್ಲಿ ಹುಡುಕಬೇಕು ಅನ್ನೋ ಟೆನ್ಷನ್ ಬೇಡ, ಡೈರೆಕ್ಟ್ ಅಲ್ಲಿ ನಮ್ಮ ವೆಬ್ಸೈಟ್ ಅಲ್ಲಿ ಎಲ್ಲ ಸಿಗುತ್ತೆ, ರೈಟ್? ಸೊ ಒಂದು ವಿಚಾರ ನಾವು ನೆನ್ಪಿಟ್ಕೋಬೇಕೇನಪ್ಪಾ ಅಂದ್ರೆ, ನಮ್ಮ ಪ್ರಾಡಕ್ಟ್ ಏನಿದೆ ಅದು ಜನರಲ್ ಹೆಲ್ತ್ಗೋಸ್ಕರ ಮಾತ್ರ ಅಷ್ಟೇ. ಇದೊಂದು ಫುಡ್ ಸಪ್ಲಿಮೆಂಟ್. ನಾವೇನ್ ಫುಡ್ ತಗೋತೀವಿ ಆ ಫುಡ್ ನಮಗೆ ಬೇಕಾದಂತ ಮಿನರಲ್ಸ್ ಆಗಿರ್ಲಿ, ವಿಟಮಿನ್ಸ್ ಆಗಿರ್ಲಿ, ಪ್ರೋಟೀನ್ಸ್ ಆಗಿರ್ಲಿ, ಜಿಂಕ್ ಆಗಿರ್ಲಿ, ಪೊಟ್ಯಾಷಿಯಂ ಆಗಿರ್ಲಿ, ಕೇಳ್ಕೊತ ತುಂಬಾ ಲಿಸ್ಟ್ ಇದೆ ಸರ್. WHO ನೀವು ನೋಡಬಹುದು. ನಾವು ಹೆಲ್ದಿಯಾಗಿರಕ್ಕೆ ಏನೆಲ್ಲ ಬೇಕು ಅದು ನಮಗೆ ಇತ್ತೀಚೆಗೆ ನಾವು ತಗೊಳ್ತಾ ಫುಡ್ ಇಂದ ನಮಗೆ ಸಿಗ್ತಾ ಇಲ್ಲ. ಅದಕ್ಕೆ ಫುಡ್ ಸಪ್ಲಿಮೆಂಟ್ಸ್ ಮೇಲೆ ಡಿಪೆಂಡ್ ಆಗುವಂತ ಅವಶ್ಯಕತೆ ಇದೆ. ಸೊ ಅಂತದ್ರಲ್ಲಿ ನಮ್ಮ ಬ್ಲಾಕ್ ಜಿಂಜರ್ ಪ್ರಾಡಕ್ಟ್ ಏನಿದೆ ದಟ್ ಈಸ್ ಓನ್ಲಿ ಮೆಂಟ್ ಫಾರ್ ಜನರಲ್ ಹೆಲ್ತ್. ಇದು ಡಯಾಗ್ನೋಸ್ ಮಾಡಲ್ಲ, ಟ್ರೀಟ್ ಮಾಡಲ್ಲ, ಕ್ಯೂರ್ ಮಾಡಲ್ಲ. ಇದನ್ನ ನಾವು ನೆನಪಿಸ್ಕೋಬೇಕು. ಸೊ ಈ ನೆಟ್ ಕಾಮರ್ಸ್ ನಲ್ಲಿ ನಾವು ನೋಡೋದೇನಪ್ಪಾ ಅಂದ್ರೆ, ಒಂದು ಹೆಲ್ದಿ ಲೈಫ್ ಸ್ಟೈಲ್ ನ ಬಿಲ್ಡ್ ಮಾಡ್ಕೋಬೇಕು. ಹೆಲ್ದಿ ಲೈಫ್ ಸ್ಟೈಲ್, ಹೆಲ್ತ್ ಜೊತೆಲಿ ವೆಲ್ತ್. ಯಾವ ರೀತಿ ಹೆಲ್ತ್ ಬರುತ್ತೆ ಫಸ್ಟ್, ಅದಾದ್ಮೇಲೆ ಯಾವ ರೀತಿ ವೆಲ್ತ್ ಬರುತ್ತೆ ನಮಗೆ. ಸೊ ನಮ್ಮ ಪ್ರಾಡಕ್ಟ್ ಏನಿದೆ, ನಾವು ಮತ್ತೆ ಹೇಳ್ತಾ ಇದೀವಿ, ಬ್ಲಾಕ್ ಜಿಂಜರ್ ಪ್ರಾಡಕ್ಟ್, ಕೆಂಪೆರಿಯ ಪರ್ವಿಫ್ಲೋರಾ ಅಂತ ಕರಿತೇವೆ, ಇಲ್ಲ ತಾಯಿ ಜಿನ್ಸೆಂಗ್ ಅಂತ ಕರಿತೇವೆ. ನಾವು ವೋಲ್ಟನ್ ಇಂಟರ್ನ್ಯಾಷನಲ್ ಇಸ್ ಅ ಮಾರ್ಕೆಟ್ ಲೀಡರ್. ಕನ್ಫ್ಯೂಸ್ ಮಾಡ್ಕೋಬೇಡಿ, ವೋಲ್ಟನ್ ಇಂಟರ್ನ್ಯಾಷನಲ್ ಇಸ್ ದ ಕಂಪನಿ ನೇಮ್. ಇಂಡಿಯಾದಲ್ಲಿ ನಾವು ಇಂಡಿಯನ್ ಗವರ್ಮೆಂಟ್ ನಾಮ್ಸ್ ಪ್ರಕಾರ ವೋಲ್ಟನ್ ಮೆಗಾಟ್ರೆಂಡ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಬಿಸ್ನೆಸ್ ಮಾಡ್ತಾ ಇದ್ದೇವೆ. ಸೊ ವಿ ಆರ್ ದ ಮಾರ್ಕೆಟ್ ಲೀಡರ್ ಆಫ್ ಬ್ಲಾಕ್ ಜಿಂಜರ್ ಪ್ರಾಡಕ್ಟ್ಸ್. USA ಇಂದ ಫಿಲಿಪೀನ್ಸ್ ತನ, ಮಲೇಷಿಯಾ ಇಂದ ಏಷ್ಯಾ ತನ ನಾವು ಸೇಲ್ ಮಾಡಿದಷ್ಟು ಬ್ಲಾಕ್ ಜಿಂಜರ್ ಪ್ರಾಡಕ್ಟ್ಸ್ ನ ಯಾರು ಸೇಲ್ ಮಾಡಿರ್ಲಿಕ್ಕಿಲ್ಲ. ಸೊ ಈ ಬ್ಲಾಕ್ ಜಿಂಜರ್ ಬಗ್ಗೆ ಒಂದು ವಿಡಿಯೋ ಮುಖಾಂತರ ನಾವು ಯಾವಾಗಿಂದ ಬ್ಲಾಕ್ ಜಿಂಜರ್ ಮಾರ್ಕೆಟ್ ಅಲ್ಲಿ ಇದೆ, ಯಾವಾಗಿಂದ ಜನ ಬ್ಲಾಕ್ ಜಿಂಜರ್ ನ ಯೂಸ್ ಮಾಡ್ತಾ ಇದಾರೆ, ನಮ್ಮ ಹತ್ರ ಯಾಕೆ ಲೇಟ್ ಆಗಿ ಬಂದಿದೆ, ಇದನ್ನ ನಾವು ತಿಳ್ಕೊಳ್ಳೋಣ. Ginger, it's a garden secret. Time. This breed is reshaping modern science and redefining global healthcare industries. Black ginger, scientifically known as Conferia parviflora, is a deep purple rhizome from the ginger family. For more than 1,000 years, it has been used as a traditional herb to support natural energy and health. Black ginger is unique because it contains high levels of polymethoxyflavonoids as powerful bioactive compounds. Today, black ginger is combining the ancient wisdom and modern science, gaining global recognition for its potential to support vitality, body performance, and overall well-being. Over the years, black ginger has gained global attention with many health and scientific articles highlighting its powerful bioactive benefits and potential to support human vitality. Many studies worldwide have examined black ginger. PubMed, a trusted global medical research database, has recorded 664 scientific publications from 1976 to 2024, showing strong and abundantly academic interest in this herb. Research highlights several potential benefits: stamina and physical performance, improving oxygen use and muscle recovery, enhances metabolism and weight management by promoting fat burning and thermogenesis, enhances vitality and overall wellness, helping maintain energy balance and resilience. Today, black ginger is more than a wellness herb. It's a rising global market asset. The black ginger extract market was valued at $150 billion in 2024 and is projected to reach $300 billion by 2033. With increasing demand across food and beverage, cosmetics, and nutraceutical sectors, it is rapidly becoming a cornerstone in the global shift toward natural health solutions.
Fultan International is a leading pioneer in black ginger products with VR4 made from 100% pure black ginger extract as the key ingredient, has diversified into various black ginger V series, showing Fultan's leadership in black ginger-based wellness worldwide. ಸೊ ವಿಡಿಯೋದಲ್ಲಿ ನೀವು ನೋಡಿದೀರಾ ಸರ್, ಬ್ಲಾಕ್ ಜಿಂಜರ್ ಅನ್ನೋ ಪ್ರಾಡಕ್ಟ್ಸ್ ಕೆಂಪೇರಿಯಾ ಪರ್ವಿಫ್ಲೋರಾ ಸೈಂಟಿಫಿಕ್ ನೇಮ್. ಸಾವಿರಾರು ವರ್ಷಗಳಿಂದ ಎಲ್ಲ ಕಡೆ ಯೂಸ್ ಮಾಡ್ತಾ ಇದೆ, ಬಟ್ ಇಂಡಿಯಾದಲ್ಲಿ ತುಂಬಾ ಕಡಿಮೆ ಟೈಮಲ್ಲಿ ಬಂದಿದೆ. ಸೊ ವೋಲ್ಟನ್ ಇಂಟರ್ನ್ಯಾಷನಲ್ ಈ ಬ್ಲಾಕ್ ಜಿಂಜರ್ ಪ್ರಾಡಕ್ಟ್ಸ್ ನ ಇಂಡಿಯಾಕ್ಕೆ ತಂದು ತುಂಬಾ ಹೆಲ್ಪ್ ಮಾಡಿದೆ ನಮಗೆಲ್ಲ ಹೆಲ್ದಿಯಾಗಿರಕ್ಕೆ ಅಂತ ಹೇಳ್ಬೋದು. ಇಂಡಿಯಾದಲ್ಲಿ ಈ ಪ್ರಾಡಕ್ಟ್ ಬಂದ್ಮೇಲೆ ಸಾಕಷ್ಟು ಜನ, ಹಲವಾರು ಜನ ನಮಗೆ ಗೊತ್ತಿರೋರು ಗೊತ್ತಿಲ್ಲದವರು ಈ ಬ್ಲಾಕ್ ಜಿಂಜರ್ ಬೇಸ್ಡ್ ಪ್ರಾಡಕ್ಟ್ಸ್ ನ ಯೂಸ್ ಮಾಡಿ, ಅದು VR4 ಕ್ಯಾಪ್ಸುಲ್ ಆಗಿರ್ಲಿ, ವೇ ಪ್ರೋಟೀನ್ ಎಕ್ಸ್ಟ್ರಾಕ್ಟ್ ಆಗಿರ್ಲಿ, ಇದನ್ನೆಲ್ಲ ಯೂಸ್ ಮಾಡಿ ಸಾಕಷ್ಟು ಜನ ಆರೋಗ್ಯನ ಪಡ್ಕೊಂಡಿದ್ದಾರೆ. ಸೊ ಈ ಪ್ರಾಡಕ್ಟ್ ಒಂದ ಮುಖ್ಯ ವಿಷಯಗಳೇನು, ರಿಸರ್ಚ್ ಏನು, ಇದೆಲ್ಲ ಕೂಡ ನಮ್ ಜೊತೆ ಶೇರ್ ಮಾಡ್ಕೊಳಕ್ಕೆ, ನಮಗೆ ಅವರ ಎಕ್ಸ್ಪೀರಿಯನ್ಸ್ ಹೇಳಕ್ಕೆ ಇದಾರೆ ಇವತ್ತು ಇಂಡಿಯಾ ಪ್ಲಾಟಿನಂ ಎಂಟರ್ಪ್ರಿನರ್ ಶ್ರೀ ಗುಣಾನಂದ್ ಸರ್. ಸರ್ ವೆಲ್ಕಮ್, ಪ್ಲೀಸ್ ಓವರ್ ಟು ಯು, ಟೇಕ್ ಓವರ್ ಪ್ಲೀಸ್. ವೆಲ್ಕಮ್ ಸರ್. ನಮಸ್ತೆ ಸರ್. ವೆಲ್ಕಮ್ ನಮಸ್ತೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸರ್ ಇದುವರೆಗೆ ಕಂಬನಿ ಮತ್ತು ಕಂಬನಿ ಪ್ರೊಫೈಲ್ ಮಾತಾಡ್ತಾರೆ, ಬಟ್ ಏನು ಟೆಕ್ನಾಲಜಿ ಎಲ್ಲ ಇರುತ್ತೆ ಅದರೆಲ್ಲ ಸಾರ್ ಹೇಳಿದ್ರಲ್ಲ ಸರ್, ಎಲ್ಲ ಗೊತ್ತಾಯ್ತಲ್ಲ. ಸೊ ಈಗ ನೋಡಿದ್ರೆ ಅದ್ರ ಸೈಂಟಿಫಿಕ್ ರಿಸರ್ಚ್ ಮಾತ್ರ 664 ರಿಸರ್ಚ್ ಮಾಡಿದ್ದಾರೆ ಈ ಬ್ಲಾಕ್ ಜಿಂಜರ್ ಮಾತ್ರ. ಸೊ 1976 ಇಂದ 2024 ವರೆಗೆ 664 ಸೈಂಟಿಫಿಕ್ ರಿಸರ್ಚ್ ಮಾಡಿದ್ದಾರೆ. ಇದು ಏನು ಪೌಡರ್ ಹಾಕಿ ಕೊಡಲ್ಲ, ಇದು ಫುಲ್ ಆ್ಯಂಡ್ ಫುಲ್ ಸೈಂಟಿಫಿಕ್ ರಿಸರ್ಚ್. ಇದು ಒಳಗೆ ನೋಡಿದರೆ ನೋಡಿ ಫುಲ್ ಆ್ಯಂಡ್ ಫುಲ್ಲು ಜರ್ನಲ್ಸ್ ಎಲ್ಲ ಇದೆ. ಈ ಜರ್ನಲ್ಸ್ ಎಲ್ಲ ನೋಡಿದರೆ ಜರ್ನಲ್ ಆಫ್ ನ್ಯೂಟ್ರಿಷನಲ್ ಹೆಲ್ತ್ ಫುಡ್ಡು, ಪಬ್ಮೆಟ್ ಅದರಲ್ಲಿ ಜಾಸ್ತಿ ಬಂದಿದೆ. ಸೊ ಇವು ಜರ್ನಲ್ ಎಲ್ಲ ಏನೆಲ್ಲ ಗೊತ್ತಾ, ಆ್ಯಕ್ಚುಲಿ ಶುಗರ್ ಪ್ರಾಬ್ಲಮ್ಮು, ಕ್ಯಾನ್ಸರು, ನೀ ಪೇಯ್ನು, ದಟ್ ಆ್ಯಂಟಿ ಒಬಿಸಿಟಿಗೆ, ಮತ್ತು ಹೀಗೆ ವಿಸರಲ್ ಫ್ಯಾಟ್, ಆ್ಯಂಟಿ ಕ್ಯಾನ್ಸರು. ಸೊ ಎಲ್ಲದಕ್ಕೆ ಆ್ಯಕ್ಚುಲಿ ಈ ಪ್ರಾಡಕ್ಟ್ ತುಂಬ ಚೆನ್ನಾಗಿರುತ್ತಲ್ಲ, ಅದಕ್ಕೆ ತಂಡ 604 ರಿಸರ್ಚ್ ಮಾಡುವಾಗ ಇದರಲ್ಲಿ ಸ್ವಲ್ಪ ಮಟ್ಟ ನಮಗೆ ಕೊಟ್ಟಿದ್ದೀವಿ ನಿಮಗೆ ನೋಡೋಕ್ಕೆ. ಸರ್ ನೆಕ್ಸ್ಟ್ ಸರ್, ನೆಕ್ಸ್ಟು ಸೊ ಇದು ಏನು ಗೊತ್ತಾ, ಆ್ಯಕ್ಚುಲಿ ಇದು ನಮ್ಮದು ಇಲ್ಲಿ ಇಂಡಿಯಾದಲ್ಲಿ ನೋಡುವಾಗ ಆ್ಯಕ್ಚುಲಿ ಹಿಂದೂ ಅದರಿಂದ ಒಳ್ಳೆ ಪೇಪರ್ ಇಲ್ಲಿ, ಬಟ್ ಅದರಲ್ಲಿ ಬರೋ ಮೆಸೇಜ್ ಎಲ್ಲ ಫುಲ್ ಅಥೆಂಟಿಕೇಟೆಡ್, ಸುಮ್ಮನೆ ಎಲ್ಲ ಫುಲ್ ಆ್ಯಂಡ್ ಫುಲ್ ಎನ್ಕ್ವೈರಿ ಮಾಡಿ ಅದರ ಪೇಪರಲ್ಲಿ ನ್ಯೂಸ್ ಎಲ್ಲ ಬರುತ್ತೆ. ಸೊ ಆ ಥರ ಮಲೇಷ್ಯಾದಲ್ಲಿ ಸಂಡೇ ಸ್ಟಾರ್ ಅಂದರೆ ಇಟ್ಸ್ ಎ ವೆರಿ ಇಂಪಾರ್ಟೆಂಟ್ ಪೇಪರ್. ಸೊ ಅದರಲ್ಲಿ July 13th 2025 ಬ್ಲಾಕ್ ಜಿಂಜರ್ ಟು ಕಾಂಬ್ಯಾಟ್ ಕ್ಯಾನ್ಸರ್ ಹಂಗೆ ನ್ಯೂಸ್ ಬರುತ್ತೆ. ಅದರಲ್ಲಿ ನೋಡುವಾಗ ಅದು ಆ್ಯಕ್ಚುಲಿ ದಟ್ ಎಬಿಲಿಟಿ ಟು ಕಿಲ್ ಕ್ಯಾನ್ಸರ್ ಸೆಲ್ ಹಂಗೆ ಇದು ಮಾಡ್ತಾರೆ. ಸರ್ ಒಂದು ನಿಮಿಷ ಪ್ಲೀಸ್. ಅದೇ ಮೇಲೆ ಹಲೋ, ಸಾರಿ, ನಮ್ಮ ಮನೆಯಲ್ಲಿ ನಮ್ಮ ಡಾಗ್ಸ್ ಇದೆ, ಅದು ಒಂದು ಸೌಂಡ್ ಹಾಕಿದೆ, ಅದಕ್ಕೆ ಸ್ವಲ್ಪ ಡಿಸ್ಟರ್ಬ್ ಆಯಿತು, ಅದು ಒಳಗೆ ಹಾಕಿಬಿಟ್ಟೆ. ಸೊ ಹಾಗಾಗಿ ನ್ಯೂಸಲ್ಲಿ ಬರೋದು ಎಲ್ಲ ಆ್ಯಕ್ಚುಲಿ ನಿಜ. ಸೊ ಥಾಯ್ಲೆಂಡಲ್ಲಿ ನ್ಯೂಸಲ್ಲಿ ಬರುತ್ತೆ, ಜಪಾನಲ್ಲಿ ಬರುತ್ತೆ, ಮಲೇಷ್ಯಾದಲ್ಲಿ ಬರುತ್ತೆ, ಇಲ್ಲ ನ್ಯೂಸಲ್ಲಿ ಅಥೆಂಟಿಕೇಟೆಡ್ ನ್ಯೂಸ್ ಬರುತ್ತೆ. ಸೊ ಆ ಥರ ನಾವು ಆ್ಯಕ್ಚುಲಿ ನಮ್ಗೆ ಕೂಡ ಜಾಸ್ತಿ ಟೆಸ್ಟಿಮೋನೀಸ್ ಹಂಗೆ ಬರುತ್ತೆ, ಎಲ್ಲ ಇದೆ. ಸೊ ಅದಕ್ಕೆ ಆ್ಯಕ್ಚುಲಿ ಒಂದು ಪೇಪರಲ್ಲಿ ಪಬ್ಲಿಕಲ್ಲಿ ನ್ಯೂಸ್ ಬಂತ ಆ್ಯಕ್ಚುಲಿ ನಮ್ಮ ಪ್ರಾಡಕ್ಟ್ ಹೆಂಗೆ ಚೆನ್ನಾಗಿದೆ ನಮ್ಗೆ ಗೊತ್ತಾಯ್ತು, ಅದು ಗೊತ್ತಿರ್ತತಾನೆ ನಿಮಗೆ. ಸೊ ಸರ್ ನೆಕ್ಸ್ಟ್. ಸೊ ಇದು ಆ್ಯಕ್ಚುಲಿ ಇಂಪಾರ್ಟೆಂಟ್ ಸ್ಲೈಡ್ ನೋಡಿ, ಬ್ಲಾಕ್ ಜಿಂಜರ್ ಟಾಯ್ಸಿಂಗ್ಸನ್. ಆ್ಯಕ್ಚುಲಿ ಅದು ಥಾಯ್ಲೆಂಡಲ್ಲಿ ಆ್ಯಕ್ಚುಲಿ ಇದು ಆ್ಯಕ್ಚುಲಿ ಈಕ್ವಲ್ ಟು ಗಾಡ್. ಇದು ಗಾಡ್ ಹಂಗೆ ಇದು ಮಾಡ್ತಾರೆ, ಇದು ಬ್ಲಾಕ್ ಜಿಂಜರಿಂದ. ಈ ಬ್ಲಾಕ್ ಜಿಂಜರ್ 100% ಜಿಂಜರ್ ಎಕ್ಸ್ಟ್ರಾಕ್ಟ್ ಒರಿಜಿನಲ್ ಸೋರ್ಸ್ ಫ್ರಮ್ ಥಾಯ್ಲ್ಯಾಂಡ್.
ಈ ಬ್ಲಾಕ್ ಜಿಂಜರ್ ಎಕ್ಸ್ಟ್ರಾಕ್ಟ್ ಆಕ್ಚುಲಿ ಒಳ್ಳೆ ಪ್ರಾಡಕ್ಟ್ ಆದರೆ ಬ್ಲಾಕ್ ಜಿಂಜರ್ ಆದರೆ ಥಾಯ್ಲೆಂಡಲ್ಲಿ ಮಾತ್ರ ಸಿಗುತ್ತೆ. ಅದು ಥಾಯ್ಲೆಂಡ್ ಅದು ನಾರ್ತ್ ಪ್ಲೇಸಲ್ಲಿ ಮಳೆ ಮೇಲೆ ಆ್ಯಕ್ಚುಲಿ ಕೂಲ್ ಅಂಡ್ ಪ್ಲೇಸ್ ಒಂದು ಪ್ಲೇಸ್ ಇದೆ, ಅಲ್ಲಿ ಮಾತ್ರ ಸಿಗುತ್ತೆ. ಅಲ್ಲಿ ಕ್ಲೈಮೇಟು ಅದು ಸಾಯಿಲ್ ಎಲ್ಲ ಇದಾರಲ್ಲ, ಸೊ ಅಲ್ಲಿ ಬರೋದು ಮಾತ್ರ ಪ್ಲ್ಯಾಂಟ್ ಎಲ್ಲ ಚೆನ್ನಾಗಿರುತ್ತೆ. ಅದರಲ್ಲಿ ಬರುತ್ತಲ್ಲ ಎಕ್ಸ್ಟ್ರಾಕ್ಟ್, ಅದು ಒಳ್ಳೆ ಎಕ್ಸ್ಟ್ರಾಕ್ಟ್ ಅದು. ಸೊ ದಿ ಬೆಸ್ಟ್ ಎಕ್ಸ್ಟ್ರಾಕ್ಟ್ ಟೆಕ್ನಾಲಜಿ ಇನ್ ದ ವರ್ಲ್ಡ್ ಆದರೆ 10:1 ಕ್ಯಾಲ್ಕುಲೇಷನ್. ಒಂದು 10 kg ಆ್ಯಕ್ಚುಲಿ ಜಿಂಜರ್ನ ಆ್ಯಕ್ಚುಲಿ ಅದರಿಂದ ಎಸೆನ್ಸ್ ಮಾತ್ರ ತಲುಪೋದು 1 kg ಮಾತ್ರ ಬರುತ್ತೆ. ಅದು 1 kg ಮತ್ತು 90% ಆ್ಯಕ್ಚುಲಿ ಜನರಲ್ ಆಗಿ ವೇಸ್ಟ್ ಆಗಿಬಿಡುತ್ತೆ. ಅಂದರೆ 1% ಆದರೆ 10% ಮಾತ್ರ ಸಿಗುತ್ತೆ. ಅದರಲ್ಲಿ ಅದು ಏನಾದರೆ ಅದು ಎಕ್ಸ್ಟ್ರಾಕ್ಟ್ ಅದು ಬಯೋಫ್ಲವನೇಟ್ ಆ್ಯಂಡ್ ಮೆಥಾಕ್ಸಿಫ್ಲವನ್ ಅಂತ ಎಕ್ಸ್ಟ್ರಾಕ್ಟ್ ಅದರಲ್ಲಿ ಬರುತ್ತೆ. ಆ ಎಕ್ಸ್ಟ್ರಾಕ್ಟಿಂದ 5,7-ಡೈಮೆಥಾಕ್ಸಿಫ್ಲವನ್ ಅಂತ ಸೆಪ್ರೇಟ್ ಮಾಡಿ ಅದನ್ನು ಆ್ಯಕ್ಚುಲಿ ನಮ್ಮ ಹ್ಯೂಮನ್ ಬೀಯಿಂಗ್ಗೆ ಅದನ್ನು ಬ್ಲಡ್ಡಲ್ಲಿ ಹೋಗಿ ಎಲ್ಲ ಕೆಲಸ ಮಾಡುತ್ತಲ್ಲ, ಅದಕ್ಕೆ ಇದು ಒಳ್ಳೆಯದು. ಇದನ್ನು ಏನು ಮಾಡ್ತಾರೆ ಆ್ಯಕ್ಚುಲಿ ಇದು ಲಿಕ್ವಿಡ್ ಫಾರ್ಮಲ್ಲಿ ಇರುತ್ತೆ, ಅದು ಎಕ್ಸ್ಟ್ರಾಕ್ಷನ್ ಇದು ಪ್ರಕಾರ ಅದು ಕನ್ವರ್ಷನ್ ಮಾಡಿ ಅದು ಪೌಡ್ರಾಗಿ ಕನ್ವರ್ಷನ್ ಮಾಡಿ ಅದು ಕ್ಯಾಪ್ಸೂಲ್ ಆಗಿ ಕೊಡ್ತಾರೆ. ಸೊ ಆ್ಯಕ್ಚುಲಿ ನಮ್ಮ ಓನ್ ಫ್ಯಾಕ್ಟ್ರಿ 3 ಫ್ಯಾಕ್ಟ್ರಿ ಇದೆ, ಮಲೇಷ್ಯಾ, ಇಂಡೋನೇಷ್ಯಾ, ಥಾಯ್ಲೆಂಡ್ ಎಲ್ಲ 3 ಫ್ಯಾಕ್ಟ್ರಿ ಇದೆ. ಆ 3 ಫ್ಯಾಕ್ಟ್ರಿಯಲ್ಲಿ ಎಲ್ಲ ಪ್ರೊಡಕ್ಷನ್ ಎಲ್ಲ ನಮ್ಮದು ಓನ್ ಇದೆ, ಯಾರು ಬೇರೆ ಹತ್ರ ನಾವು ಯಾರು ಕೊಡಲ್ಲ. ಸೊ ಟೋಟಲಿ ಓನ್ ಪ್ರಾಡಕ್ಟ್ ನಮ್ಮದು. ಸೊ ಇದು ನೋಡಿ, ಈ ಕಲರ್ ನೋಡಿ ಇದು ಹೆಂಗಿದೆ. ಸೊ ಯೂಶ್ವಲಾಗಿ ನಮ್ಮ ಇಂಡಿಯಾದಲ್ಲಿ ಬರೋದು ವೈಟಾಗಿ ಬರುತ್ತೆ, ಬಟ್ ಇದು ಕಲರ್ ನೋಡಿ ಹೆಂಗೆ ಬರುತ್ತೆ ನೋಡಿ. ಸೊ ಈ ಥರ ಇದು ಆ್ಯಕ್ಚುಲಿ ಡ್ರೈ ಆದಮೇಲೆ ಏನಾಗುತ್ತೆ, ಅದು ಬ್ಲಾಕ್ ಆಗಿ ಮಾಡುತ್ತೆ. ಅದಕ್ಕೆ ಅದು ಬ್ಲಾಕ್ ಜಿಂಜರ್ ಅಂತ ಹೆಸರು ಅದಕ್ಕೆ ಬರುತ್ತೆ. ಸರ್ ನೆಕ್ಸ್ಟ್. ಸೊ VR4 ಕ್ಯಾಪ್ಸೂಲ್, ಈ ಕ್ಯಾಪ್ಸೂಲ್ ಹೆಸರು VR4 ಒನ್ ಫಾರ್ ಆಲ್. ಸೊ ನೀವು ಆಲ್ರೆಡಿ ಹೇಳಿಲ್ವಾ 664 ರಿಸರ್ಚ್ ಸೈಂಟಿಫಿಕ್ ರಿಸರ್ಚ್ ಎಲ್ಲ ಇದೆ ಅಂತ. ಒಂದು ಡಿಸೀಸ್ಗೆ ಎಲ್ಲ ಟೆಸ್ಟ್ ಎಲ್ಲ ಮಾಡಿ ಎಲ್ಲ ಬಾಡಿಯಲ್ಲಿರುವ ಎಲ್ಲ ಕಾಯಿಲೆಗೆ ಅದೆಲ್ಲ ಸರಿಯಾಗಿ ಆಡಿಬಿಡುತ್ತೆ. ಅದಕ್ಕೆ ಏನು ಮಾಡ್ತಾರೆ, ಇದು ಒನ್ ಫಾರ್ ಆಲ್, ಒಂದೇ ಪ್ರಾಡಕ್ಟ್ ಟೋಟಲ್ ಬಾಡಿಯಲ್ಲಿರುವಾಗ ಎಲ್ಲ ಕಾಯಿಲೆ ಹೋಗ್ಬಿಡ್ತದೆ ಅದರಲ್ಲಿ. ಜನರಲಾಗಿ ಆ್ಯಕ್ಚುಲಿ ಸಾರ್ ಹೇಳ್ತಾರಲ್ಲ, ವಿಜಯ್ ಸರ್ ಏನು ಹೇಳ್ತಾರೆ ಅಂದರೆ, ಇದು ಟೋಟಲ್ ಬಾಡಿನ ಸರ್ವಿಸ್ ಮಾಡಿಬಿಡುತ್ತೆ. ಆ್ಯಕ್ಚುಲಿ VR4 ಕ್ಯಾಪ್ಸೂಲ್ ಆದರೆ ಆ್ಯಕ್ಚುಲಿ 4 ಆದರೆ ಆ್ಯಕ್ಚುಲಿ ಅದಕ್ಕೆ ಒಂದು ವಿಷಯ ಇದೆ. 4 ಆದರೆ VR4 ಅನ್ನೋದ್ರೆ 6 ಆದರೆ 4 ವಿಷಯ. ಒಂದು ರಿಮೂವ್ ಟಾಕ್ಸಿನ್, ರೆಡ್ಯೂಸ್ ಇನ್ಫ್ಲಮೇಷನ್, ರಿಚಾರ್ಜ್ ಮೈಟೋಕಾಂಡ್ರಿಯಾ ಆ್ಯಂಡ್ ರೀಜನರೇಟ್ ಸೆಲ್. ಆದರೆ ರಿಮೂವ್ ಟಾಕ್ಸಿನ್ ಹಂಗೆ ಹೇಳುವಾಗ ಏನಾಗುತ್ತೆ ಅಂದರೆ ಟೋಟಲ್ ಬಾಡಿಯಲ್ಲಿರುವ ಬ್ಲಡ್ಡಲ್ಲಿ ಇರುವ ಏನೇನು ಅನ್ವಾಂಟೆಡ್ ಥಿಂಗ್ಸ್ ಇದೆಯೋ ಎಲ್ಲ ರಿಮೂವ್ ಮಾಡಿಬಿಡ್ತೀವಿ. ಬ್ಲಡ್ಡನ್ನು ಪ್ಯೂರಿಫೈ ಮಾಡುತ್ತೆ. ಬ್ಲಡ್ ಪ್ಯೂರಿಫೈ ಮಾಡುವಾಗ ಬ್ಲಡ್ ವೆಸಲ್ಸ್ ಎಲ್ಲ ಫ್ರೀ ಆಗಿಬಿಡುತ್ತೆ. ಅದಕ್ಕೆ ಇಂಪಾರ್ಟೆಂಟ್ ಏನೇನು ಕಾಯಿಲೆ ಇದು ಕೋಮಾ ಮತ್ತು ಹಾರ್ಟ್ ಪ್ರಾಬ್ಲಮ್ ಆ್ಯಂಡ್ ಸ್ಟ್ರೋಕ್ ಇದೆಲ್ಲ ಬರುತ್ತಲ್ಲ, ಇದೆಲ್ಲ ಆ್ಯಕ್ಚುಲಿ ವಿತಿನ್ 15-20 ಡೇಸಲ್ಲೆಲ್ಲ ಸರಿ ಹೋಗಿಬಿಡುತ್ತೆ ಅದರಲ್ಲಿ. ಯಾಕಂದರೆ ಇದು ಆ್ಯಕ್ಚುಲಿ ಇದು ಕಾಯಿಲೆ ಏನಿದೆ ಸರಿ ಮಾಡಲ್ಲ, ಟೋಟಲ್ ಬಾಡಿ ಸರಿ ಮಾಡುತ್ತೆ, ಬ್ಲಡ್ ಪ್ಯೂರಿಫೈ ಮಾಡಿಬಿಡುತ್ತೆ. ಸೆಕೆಂಡು ಆ್ಯಕ್ಚುಲಿ ಏನಂದರೆ ರೆಡ್ಯೂಸ್ ಇನ್ಫ್ಲಮೇಷನ್. ಏನೇನು ಇನ್ಫ್ಲಮೇಷನ್ ಬಾಡಿ ಒಳಗಿದೆ ಎಲ್ಲ ಇದರಲ್ಲಿ ರೆಡ್ಯೂಸ್ ಆಗಿಬಿಡುತ್ತೆ. ಅದಕ್ಕೆ ಏನು ಬೆಸ್ಟ್ ಹಂಗೆ ನೋಡುವಾಗ PCOD ಪ್ರಾಬ್ಲಮ್ ಬರ್ತಲ್ಲ ಲೇಡೀಸಿಗೆ, ಅದು ಇದರಲ್ಲಿ ಏನಾದರೆ ನೀರು ಕಟ್ಟಿ ಅಂತ ಹೇಳ್ತಾರೆ, ಅದು ಓವರಿಯಲ್ಲಿ ಸಿಸ್ಟ್ ಬರುತ್ತೆ. ಆ ಸಿಸ್ಟೆಲ್ಲ ಇದರಲ್ಲಿ ಆ್ಯಕ್ಚುಲಿ ಹೋಗ್ಬಿಡುತ್ತೆ ಅದರಲ್ಲಿ. ಬಟ್ ಕ್ಯಾನ್ಸರ್ ಇದು ಏನು ಲಂಗ್ಸ್ ಎಲ್ಲ ಬರುತ್ತಲ್ಲ, ಅದೆಲ್ಲ ಹಂಗೆ ಹೋಗ್ಬಿಡುತ್ತೆ. ಸೊ ಬ್ಲಡ್ ಆ್ಯಕ್ಚುಲಿ ಕ್ಲಾಟ್ ಇದ್ದರೆ ಅದು ಹೋಗ್ಬಿಡುತ್ತೆ. ಈ ಥರ ಏನೇನು ಬಾಡಿಯಲ್ಲಿ ಇದೆಯೋ ಎಲ್ಲ ಹಂಗೆ ಹೋಗ್ಬಿಡುತ್ತೆ. ಅದಕ್ಕೆ ಅದು ಆ್ಯಕ್ಚುಲಿ ರೆಡ್ಯೂಸ್ ಇನ್ಫ್ಲಮೇಷನ್, ಹಂಗೆ ಅದಕ್ಕೆ ಇದು ಸೆಕೆಂಡ್ ಅವ್ರು ಮಾಡ್ತಾರೆ. ಮೂರನೇದೇನು ರೀಚಾರ್ಜ್ ಮೈಟೋಕಾಂಡ್ರಿಯಾ ಆದರೆ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಹ್ಯೂಮನ್ ಬೀಯಿಂಗ್. ಸೊ ಮೈಟೋಕಾಂಡ್ರಿಯಾ ನಮ್ಗೆ ಯಾರಿಗೂ ಗೊತ್ತಿಲ್ಲ, ಆ್ಯಕ್ಚುಲಿ ಸೈನ್ಸು ಓದಿದ್ರಲ್ಲ ಅವ್ರಿಗೆ ಸ್ವಲ್ಪ ಅದು ಗೊತ್ತಿರುತ್ತೆ, ಬಟ್ ಬೇರೆ ಯಾರಿಗೂ ಅದರ ಇಂಪಾರ್ಟೆನ್ಸ್ ಯಾರಿಗೂ ಆ್ಯಕ್ಚುಲಿ ಗೊತ್ತಿಲ್ಲ. ಸೊ ಮೈಟೋಕಾಂಡ್ರಿಯಾ ಯಾಕಂದರೆ ನಮ್ಮ ಟೋಟಲ್ ಬಾಡಿ ಕನ್ಸಿಸ್ಟ್ ಆಫ್ ಸೆಲ್, ಟೋಟಲ್ ಬಾಡಿ ಟ್ರಿಲಿಯನ್ ಆಫ್ ಸೆಲ್ಲಲ್ಲಿ ನಮ್ಮ ಬಾಡಿ ಇರೋದೆ. ಬಟ್ ಒಂದು ಸೆಲ್ ಒಳಗೆ 3,000-4,000 ಮೈಟೋಕಾಂಡ್ರಿಯಾ ಒಳಗೆ ಇದೆ. ಮೈಟೋಕಾಂಡ್ರಿಯಾ ವೀಕ್ ಆಗಿದ್ರೆ ಏನಾಗುತ್ತೆ ಅಂದರೆ, ಮೈಟೋಕಾಂಡ್ರಿಯಾ ಎಲ್ಲೆಲ್ಲಿ ನಮ್ಮ ಬಾಡಿಯಲ್ಲಿ ವೀಕ್ ಆಗುತ್ತೋ ಆ ಆರ್ಗನ್ಸ್ ಎಲ್ಲ ನಮ್ಮದು ಫಂಕ್ಷನ್ ಆಗಲ್ಲ, ಅಲ್ಲಿ ರಿಪೇರ್ ಆಗುತ್ತೆ. ಸೊ ಮೈಟೋಕಾಂಡ್ರಿಯಾ ಒನ್ಸ್ ರೀಚಾರ್ಜ್ ಮಾಡುವಾಗ ಏನಾಗುತ್ತೆ, ಸೆಲ್ಸ್ ಎಲ್ಲ ಆ್ಯಕ್ಟಿವ್ ಆಗಿ ಹ್ಯೂಮನ್ ಬಾಡಿ ಎಲ್ಲ ಆ್ಯಕ್ಟಿವ್ ಆಗಿಬಿಡುತ್ತೆ. ಇದೇ ನಿಜ. ಸೊ ಅದಕ್ಕೆ ನಮ್ಮ ಪ್ರಾಡಕ್ಟ್ ಆದರೆ ಮೈಟೋಕಾಂಡ್ರಿಯಾನ ರೀಚಾರ್ಜ್ ಮಾಡುತ್ತೆ. ಅದು 4 ಆದರೆ ರೀಜನರೇಟ್ ಸೆಲ್ ಅದು. ಸೊ ನಮ್ಮ ಹ್ಯೂಮನ್ ಬಾಡಿಯಲ್ಲಿ 100 to 120 ಡೇಸ್ ಒಳಗೆ ಯಾವಾಗಲೂ ಆ್ಯಕ್ಚುಲಿ ಸೆಲ್ಸ್ ರೀಜನರೇಟ್ ಆಗುತ್ತೆ, ಹೊಸ ಸೆಲ್ ಬರುತ್ತೆ. ಸೊ ಅದಕ್ಕೆ ನಾವು ಏನು ರೆಕಮೆಂಡ್ ಮಾಡ್ತೀವಿ, ಒಂದು 100 to 120 ಡೇಸ್ ನೀವು ಈ ಕ್ಯಾಪ್ಸಲ್ನ ಯೂಸ್ ಮಾಡುವಾಗ ನಿಮ್ಮ ಬಾಡಿಯಲ್ಲಿ ಏನೇನೆಲ್ಲ ಕಾಯಿಲೆಲ್ಲ ಹೋಗ್ಬಿಡುತ್ತೆ ಅಂತೀವಿ.
ಟೋಟಲ್ ಬಾಡಿ ಸರ್ವಿಸ್ ಆಗುತ್ತೆ. ಟೋಟಲ್ ಬಾಡಿ ಸರ್ವಿಸ್ ಆದಮೇಲೆ ಆ್ಯಕ್ಚುಲಿ ಏನಾಗುತ್ತೆ, ನಮ್ಮ ಬಾಡಿಯಲ್ಲಿ ಫುಲ್ ಆ್ಯಂಡ್ ಫುಲ್ ಏನೇನು ಕಾಯಿಲೆ ಬರ್ತದೆ ಎಲ್ಲ ಅದು ಹೋಗಿಬಿಡುತ್ತೆ. ಅದಕ್ಕೆ ಅದು 1 ಫಾರ್ ಆಲ್ ಹೇಳ್ತಾರೆ. ಸೊ ನೋಡಿ ನೀ ಪೇನ್ ಹೋಗಿಬಿಡುತ್ತೆ. ಸೊ ಲಿಪಿಡ್ ಆ ಥರ ಎನ್ಹೆನ್ಸ್ ರಿಪೀಟ್ ಪ್ರಾಬ್ಲಮ್ ಎಲ್ಲ ಸರಿಬಿಡುತ್ತೆ. ಸ್ಟ್ರೆಂತ್ ಆ್ಯಂಡ್ ಬೋನ್ ಅದು ಮತ್ತು ನೀ ಪೇನ್ ಎಲ್ಲ ಹೋಗಿಬಿಡುತ್ತೆ. ಆ್ಯಂಟಿ ಕ್ಯಾನ್ಸರ್, ಬ್ಲಡ್ ಶುಗರ್, ಬ್ಲಡ್ ಡಯಾಬಿಟೀಸ್ ಎಲ್ಲ ಏನಿರುತ್ತೆ ಎಲ್ಲ ಇದರಲ್ಲಿ ಸರಿಯಾಗುತ್ತೆ. ನರ್ವ್ ಸಿಸ್ಟಮ್ ಎಲ್ಲ ಸರಿಯಾಗಿರುತ್ತೆ. ಬಟ್ ಆ್ಯಕ್ಚುಲಿ ಇದು 100% ಬ್ಲಾಕ್ ಸಿಂಜರ್ ಎಕ್ಸ್ಟ್ರಾಕ್ಟ್ ಪ್ಲಾಂಟ್ ಬೇಸ್ಡ್ ಜೆಲ್ ಕ್ಯಾಪ್ಸಲ್. ಸೊ ಆ ಕ್ಯಾಪ್ಸಲ್ ರೆಡಿ ಮಾಡೋದಕ್ಕೆ ಸಮುದ್ರ ಪಾಸಿ ಯೂಸ್ ಮಾಡ್ತಾರೆ. ಸೊ ಅದು ಆ್ಯಕ್ಚುಲಿ ಜೆಲ್ಲಿಂದ ಪೌಡ್ರ್ ಕನ್ವರ್ಟ್ ಮಾಡಿ ಆ ಪೌಡ್ರಿಂದ ಸಮುದ್ರ ಪಾಸಿನ ಕ್ಯಾಪ್ಸಲ್ ಆ ಥರ ಮಾಡಿ ಅದರೊಳಗೆ ಇದು ಹಾಕಿ ಕೊಟ್ಬಿಡ್ತಾರೆ. ಇದು ಜನರಲ್ ಆಗಿ ಎಲ್ಲರೂ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಸೊ VR4 ಕ್ಯಾಪ್ಸಲ್ ಆದರೆ ಆ್ಯಕ್ಚುಲಿ ಇದರಲ್ಲಿ ನೋಡಿ ಇದು ಸರ್ಟಿಫಿಕೇಟ್ ಹಲಾಲ್ ಸರ್ಟಿಫಿಕೇಟ್ ಎಲ್ಲ ಇದೆ. ಮತ್ತು ಮಿನಿಸ್ಟ್ರಿ ಆಫ್ ಹೆಲ್ತ್ ಮಲೇಷ್ಯಾ ಫುಲ್ ಆ್ಯಂಡ್ ಫುಲ್ ಸಪೋರ್ಟ್ ಮಾಡುತ್ತೆ. ಯಾಕಂದರೆ ಅದು ಕೊರೋನಾ ಟೈಮಲ್ಲಿ ಅಷ್ಟು ಪ್ರಾಬ್ಲಮ್ ಬಂದು ಎಲ್ಲ ಸರಿ ಹೋಗಿತ್ತಲ್ಲ. ಸೊ ಅದಕ್ಕೆ ಮಲೇಷ್ಯಾ ಗೌರ್ಮೆಂಟ್ ಫುಲ್ ಆ್ಯಂಡ್ ಫುಲ್ ಸಪೋರ್ಟ್, ಹೆಲ್ತ್ ಡಿಪಾರ್ಟ್ಮೆಂಟ್ ಸಪೋರ್ಟ್ ಆಗುತ್ತೆ. ಸೊ ಹಜಾರ್ಡ್ ಅನಲೈಸ್ ದ ಕ್ರಿಟಿಕಲ್ ಕಂಟ್ರೋಲ್ ಪಾಯಿಂಟ್ ಅಂದರೆ ಏನು ಇದರಲ್ಲಿ ಕ್ರಿಟಿಕಲ್ ಪ್ರಾಬ್ಲಮ್ ಏನು ಬರಲ್ಲ, ಏನು ಸೈಡ್ ಎಫೆಕ್ಟ್ ಇಲ್ಲ. ಅದಕ್ಕೆ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಮತ್ತು FSI ಸರ್ಟಿಫಿಕೇಟ್ ನಮ್ಮದು ಫುಡ್ ಸಪ್ಲಿಮೆಂಟ್, ಅದಕ್ಕೆ FSI ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಆ್ಯಕ್ಚುಲಿ. ಸೊ ಒಂದು ಬಾಕ್ಸ್ ಒಳಗೆ 50 ಕ್ಯಾಪ್ಸಲ್ ಬರುತ್ತೆ. ಒಂದು ಬಾಟ್ಲ್ ಒಳಗೆ ಟೋಟಲಿ ವೆಜಿಟೇರಿಯನ್ ಕ್ಯಾಪ್ಸಲ್ ಆಯಿತು. ಅದರಲ್ಲಿ ಏನು ಮಿಕ್ಸ್ ಮಾಡಲ್ಲ. ಯಾಕಂದರೆ ಬ್ಲಾಕ್ ಸಿಂಜರ್ ಪೌಡರು ವೆಜಿಟೇರಿಯನ್ ಆ್ಯಂಡ್ ಸ್ಪೈರುಲಿನಾ ಅದು ವೆಜಿಟೇರಿಯನು. ಸೊ ಅದಕ್ಕೆ 100% ವೆಜಿಟೇರಿಯನ್ ಕ್ಯಾಪ್ಸಲ್, ಇದು ಏನು ಮಿಕ್ಸ್ ಮಾಡಲ್ಲ. ನೆಕ್ಸ್ಟ್ ಸೊ ಇದು ಆ್ಯಕ್ಚುಲಿ ಆಫ್ಟರ್ ಕೊರೋನಾ ಏನಾಗಿದೆ ಅಂದರೆ ಮಲೇಷ್ಯಾದಲ್ಲಿ ಲಾಟ್ ಆಫ್ ರಿಸಲ್ಟ್ ಬಂದಿದೆ. ಆ ರಿಸಲ್ಟೆಲ್ಲ ಸರಿ ಮಾಡೋಕ್ಕೆ ಏನಾಗುತ್ತೆ, ಅದಕ್ಕೆ ಆ್ಯಕ್ಚುಲಿ ಮಲೇಷ್ಯಾದಲ್ಲಿ ಡಾಕ್ಟರ್ ಕುಲುಮಮ್ ಇದೆ ಸರ್, ಡಾಕ್ಟ್ರದು. ಅವರು ಏನು ಮಾಡಿದ್ದಾರೆ, ಇದನ್ನು ಆ್ಯಕ್ಚುಲಿ ಸೆಪ್ರೇಟಾಗಿ ಅಲ್ಲಿ ಅವ್ರ ಇರ್ತಾರಲ್ಲ ಡಾಕ್ಯುಮೆಂಟ್ ಎಲ್ಲ, ಅದೆಲ್ಲ ಶುಗರ್ ಪೇಷಂಟ್ ಬೇರೆ, ಇಲ್ಲದವರು ಬೇರೆ, ಆ ಥರ ಹಾಸ್ಪಿಟಲ್ ಡಾಕ್ಯುಮೆಂಟ್ ಎಲ್ಲ ತಾನೆ. ಆ ಡಾಕ್ಯುಮೆಂಟನ್ನು ಕರ್ಕೊಂಡು ಪೇಷಂಟ್ ಇವರು ಆ್ಯಕ್ಚುಲಿ ಕೊಟ್ಟಿದ್ದಾರೆ. ಏನಾದರೆ ಹಳೆಯದೆಲ್ಲ ಬ್ಲಾಕ್ ಚೇರಿಂದ ಎಕ್ಸ್ಟ್ರಾಕ್ಟಿಂದ ರಿಸರ್ಚ್ ಮಾಡಿರೋದು 664 ರಿಸಲ್ಟ್லாம் ಬಂದಿದೆಲ್ಲ ಅದು. ಬಟ್ ಇದೇನಾದರೆ ನಮ್ಮ ಬ್ಲಾಕ್ ಸಿಂಜರ್ ಕ್ಯಾಪ್ಸಲ್ ಬರುತ್ತಲ್ಲ VR4 ಕ್ಯಾಪ್ಸಲು, ಅದರಿಂದ ಯಾವ ಪೌಡರ್ನ ತಗೊಂಡು ಅದರಿಂದ ಆ್ಯಕ್ಚುಲಿ ಪೇಷಂಟ್ ಕೊಟ್ಟು ಎಲ್ಲ ಟೆಸ್ಟ್ ಮಾಡಿದ್ದಾರೆ. 8 ಡೇಸಲ್ಲಿ ಅವ್ರಿಗೆಲ್ಲ ರೆಡ್ಯೂಸ್ ಆಗೋದು ಇದೆಲ್ಲ ಗೊತ್ತಾಗಿತ್ತು. ಸೊ ಈ ಥರ ಪೇಷಂಟ್ ಕೊಟ್ಟು ಆ ಪೇಷಂಟ್ ಎಲ್ಲ ಸರಿಯಾಗಿತ್ತಲ್ಲ, ಅದಕ್ಕೆ ಏನು ಮಾಡಿದ್ದಾರೆ ಅಂತ ಅದು ಒಂದು ರಿಪೋರ್ಟ್ ಆಗಿ ರೆಡಿ ಮಾಡಿ ಅದು ಸ್ಕೋಪಸ್ ಇಂದ ಮೆಡಿಕಲ್ ಜರ್ನಲ್ಗೆ ಸಬ್ಮಿಟ್ ಮಾಡ್ತಾರೆ. ಅಲ್ಲಿ ರಿಸರ್ಚ್ ಮಾಡಿ ಇದೆಲ್ಲ ಕೆಲಸ ಆಗುತ್ತೆ, ಈ ಪ್ರಾಡಕ್ಟ್ ಸೂಪರ್ ಪ್ರಾಡಕ್ಟ್ ಅಂತ ಅವರು ಅದಕ್ಕೆ ಏನಾದರೆ JM ಥೈಲ್ಯಾಂಡ್ ಆ್ಯಂಡ್ ಹರ್ಬಾ ಪೋಲೆಂಡ್ ಇದರಲ್ಲಿ ಈಗ 2 ಜನರಲ್ಲಿ ಈಗ ಅದು ಬಂದಿದೆ. ಸೊ ಇದುವರೆಗೆ ಏನು ನೆಗೆಟಿವ್ ಬರಲ್ಲ, ಅದೆಲ್ಲ ಮಕ್ಕಳೆಲ್ಲ ಅದು ಡಾಕ್ಟ್ರು ಮತ್ತು ಸೈಂಟಿಸ್ಟ್ ಮಾತ್ರ ಓದೋದು ಪತ್ರಿಕೆ, ಅದರಲ್ಲಿ ಅಷ್ಟು ಆ್ಯಕ್ಚುಲಿ ಸಪೋರ್ಟ್ ಇದೆ. ನೀವು ನೋಡಬೇಕಾದ್ರೆ ಅದರಲ್ಲಿ QR ಕೋಡೆಲ್ಲ ಅದೆಲ್ಲ ಹೋಗಿ ಒಳಗೆ ಹೋಗಿ ನೋಡ್ಬೋದು. ಸರ್ ನೆಕ್ಸ್ಟ್ ಸೊ ಇದು ಎಕನಾಮಿಕ್ಸ್ ಟೈಮಲ್ಲಿ ನ್ಯೂಸ್ ಅದು. ಆ್ಯಂಡ್ 2025 ಜಸ್ಟ್ ಆ್ಯಕ್ಚುಲಿ ಇವರು ಒಂದು ಸರ್ವೆ ಮಾಡುವಾಗ ಏನಾಗುತ್ತೆ, ಡಯಾಬಿಟೀಸ್ ಪೇಷಂಟ್ ಇಂಡಿಯಾದಲ್ಲಿ 212 ಮಿಲಿಯನ್ಸ್ ಆದರೆ 21 crores ಮೇಲೆ, ಮೋರ್ ದನ್ 21 crores ಪೀಪಲ್ ಆ್ಯಕ್ಚುಲಿ ಡಯಾಬಿಟಿಸ್ ಇದ್ದಾರೆ, ಪ್ರಾಬ್ಲಮ್ಗಳಿದ್ದಾರೆ, ಡಿಸೀಸಲ್ಲಿ ಇರ್ತಾರೆ. ಬಟ್ ಇದು ಹಾಸ್ಪಿಟಲ್ ರೆಕಾರ್ಡ್ ಬಂದಿದೆ. ರೆಕಾರ್ಡಲ್ಲಿ ಬರೋದು 21 crores. ಬಟ್ ವಿತೌಟ್ ರೆಕಾರ್ಡೆಲ್ಲ ಎಷ್ಟೋ ಇದೆ, ಬೇರೆ ಎಲ್ಲೆಲ್ಲ ಟ್ರೀಟ್ಮೆಂಟ್ನ ತಗೊಳ್ತಾರಲ್ಲ. ಅದಕ್ಕೆ ಮಿನಿಮಮ್ 21 crores ಪೀಪಲ್, 140 crores ಅಲ್ಲಿ 21 crores ಪೀಪಲಿಗೆ ಡಯಾಬಿಟೀಸ್ ಇದೆ. ನೆಕ್ಸ್ಟ್ ಸರ್. ಸೊ ಈಗ ನಾವು ನೋಡಿದ್ವಿ VR4 ಕ್ಯಾಪ್ಸಲ್ಲು, ಅದಕ್ಕೆ ಬರೀ ಎಕ್ಸ್ಟ್ರಾಕ್ಟ್ VR4 ಆದರೆ ಬ್ಲಾಕ್ ಸಿಂಜರ್ ಎಕ್ಸ್ಟ್ರಾಕ್ಟಲ್ಲಿ ಅದು ರೆಡಿ ಮಾಡಿರೋದು. ಬಟ್ ಇದು ಏನಾಗಿದೆ, ರೀಶೇಪ್ ಹೆಂಗೆ ಮಾಡ್ತಾರೆ, V-Pro10 ಅಂತ ಹೇಳಿದ್ದಾರೆ. V-Protein ಅಂದರೆ ಇದರಲ್ಲಿ ಆ್ಯಕ್ಚುಲಿ ಮಕ್ಕಳಿಗೆ ಏನೇನು ಬಾಡಿ ವೆಯ್ಟ್ ಇರಲ್ಲ, ಬಾಡಿ ವೆಯ್ಟು ಮತ್ತು ಏನೇನು ನೀ ಪೇನ್ ಎಲ್ಲ ಬರುತ್ತೆ. ಸೊ ಅವ್ರ ಬಾಡಿನ ಮತ್ತು ರೀಶೇಪ್ ಮಾಡೋಕ್ಕೆ ಇದು ಆ್ಯಕ್ಚುಲಿ ಪ್ರಿಪೇರ್ ಮಾಡಿದ್ದಾರೆ. ಇದು ಆ್ಯಕ್ಚುಲಿ 30 grams HHS ಹಂಗೆ ಬರುತ್ತೆ. ಸರ್ ನೆಕ್ಸ್ಟ್ ಸರ್. ಸೊ ಈಗ ನೋಡಿ, ಮೋರ್ ದೆನ್ 80% ಆಫ್ ಇಂಡಿಯನ್ಸ್ ಸಫರ್ ಫ್ರೀ ಪ್ರೋಟೀನ್ ಡಿಫಿಷಿಯನ್ಸಿ.
ಸೊ ನಾವು ಯೂಶ್ವಲ್ ಆಗಿ ನೋಡಿ ನಮ್ಮ ಸೌತ್ ಇಂಡಿಯಾ ಅಲ್ಲಾದ್ರೆ ಇಂಡಿಯಾದಲ್ಲಿ ಟೋಟಲ್ ಎಲ್ಲ ಚಪಾತಿ ಎಲ್ಲ ಅಲ್ಲಿ ನಾರ್ತ್ ಎಲ್ಲ ಮಾಡ್ತಾರೆ, ಇಲ್ಲಿ ಇಡ್ಲಿ ದೋಸೆ ಪೂರಿ ಪೊಂಗಲ್ ಎಲ್ಲ ಮಾಡ್ತೀವಿ. ಇದರಲ್ಲಿ ಏನು ಪ್ರೋಟೀನ್ ಇಲ್ಲ, ಎಲ್ಲ ಫುಲ್ ಆ್ಯಂಡ್ ಫುಲ್ ಇರೋದು ಕಾರ್ಬೋಹೈಡ್ರೇಟ್. ನಾವು ಡೈಲಿ ಜಾಸ್ತಿ ಬೆಳಗ್ಗೆ ಮಧ್ಯಾಹ್ನ ನೈಟ್ ಎಲ್ಲ ಯೂಸ್ ಮಾಡೋದು ಕಾರ್ಬೋಹೈಡ್ರೇಟ್. ಪ್ರೋಟೀನ್ ಶಾರ್ಟೇಜ್ ಇದೆ. ಪ್ರೋಟೀನ್ ಶಾರ್ಟೇಜ್ ಇರುವಾಗ ಎಲ್ಲ ಪ್ರಾಬ್ಲಮ್ ನಮ್ಮ ಬಾಡಿಯಲ್ಲಿ ಬರುತ್ತೆ. ಸೊ ಬಾಡಿಯಲ್ಲಿ ಪ್ರೋಟೀನ್ ಡೆಫಿಷಿಯನ್ಸಿ ಬಂದ ಆ್ಯಕ್ಚುಲಿ ಆಟೋಮೆಟಿಕಲಿ ಬಾಡಿ ವೀಕ್ ಆಗಿಬಿಡುತ್ತೆ. ಬಾಡಿಯಲ್ಲಿ ಏನೂ ಎಲ್ಲ ಕಾಯಿಲೆಲ್ಲ ಬರೋದಕ್ಕೆ ಅದೇ ಒಂದು ಕಾರಣ. ಸೊ ಅದು ರೆಡ್ಯೂಸ್ ಮಾಡೋಕ್ಕೆ ಏನು ಮಾಡಬೇಕಾದ್ರೆ ಅದಕ್ಕೆ ವಿ ಪ್ರೋಟೀನ್ ಆ್ಯಕ್ಚುಲಿ ನಮ್ಮ ಕಂಪನಿ ಎಲ್ಲ ರೆಡಿ ಮಾಡಿ ಕೊಟ್ಟಿದ್ದಾರೆ. ಅದು ಡೀಟೇಲ್ಸ್ ನೋಡೋಣ ಸರ್. ನೆಕ್ಸ್ಟ್ ಸೊ ನೋಡಿ, ವಿ ಪ್ರೋಟೀನ್ ಹೇಳ್ತಾರಲ್ಲ, ಇದರಲ್ಲಿ ಆರು ಪ್ರಾಡಕ್ಟ್ ಯೂಸ್ ಮಾಡ್ತಾರೆ. ನೋಡಿ ಆ್ಯಕ್ಚುಲಿ ಇದರಲ್ಲಿ ನೋಡುವಾಗ ಒಂದು 30 ಗ್ರಾಮ್ 14 ಸ್ಯಾಚಸ್ ಒಂದು ಬಾಕ್ಸಲ್ಲಿ ಬರುತ್ತೆ. ಅದರಲ್ಲಿ ಫಸ್ಟ್ ಅದು ಏನು ಯೂಸ್ ಮಾಡ್ತಾರೆ, ಫಸ್ಟ್ ವೇ ಪ್ರೋಟೀನ್ ಆದರೆ ನಮಗೆ ಗೊತ್ತಾನೆ. ಸೊ ಹಾಲಿಂದ ಇದು ಕರ್ಡ್ ಪ್ರಿಪೇರ್ ಮಾಡೋಕ್ಕೆ ನೈಟಲ್ಲಿ ನಮ್ಮ ಮನೆಯಲ್ಲೆಲ್ಲ ಮಾಡ್ತಾರಲ್ಲ, ಅದು ಆ್ಯಕ್ಚುಲಿ ಇದು ಗಟ್ಟಿ ಮೊಸರು ಬರುತ್ತೆ, ಅದು ಮೇಲ್ಗಡೆ ಒಂದು ನೀರು ಬರುತ್ತೆ. ಆ ನೀರಲ್ಲಿ ಇರುವಾಗ ಆ ಪ್ರೋಟೀನ್ ಕಂಟೆಂಟ್ ಬೇರೆ ವೆಜ್ ನಾನ್ ವೆಜ್ ಅಲ್ಲೇ ಏನೂ ಇರಲ್ಲ. ಬಟ್ ಅದು ನೋಡಿ ಆ್ಯಕ್ಚುಲಿ ಕ್ವಾಲಿಟಿ ಪ್ರೋಟೀನ್ ಅದರಲ್ಲಿ ಸಿಗುತ್ತೆ, ಹೈ ಕ್ವಾಲಿಟಿ ಪ್ರೋಟೀನ್ ಅದರಲ್ಲಿ ಸಿಗುತ್ತೆ. ಪ್ರೊವೈಡ್ ಎಸೆನ್ಷಿಯಲ್ ಆ್ಯಕ್ಚುಲಿ ಅಮಿನೋ ಆಕ್ಸಿಡ್ ಅದರಲ್ಲಿ ಬರುತ್ತೆ, ಈಸಿಲಿ ಡೈಜೆಸ್ಟ್ ಆಗುತ್ತೆ, ಏನು ಪ್ರಾಬ್ಲಮ್ ಅಲ್ಲಿ ಬರೋಲ್ಲ. ಅದಕ್ಕೆ ಅದರಲ್ಲಿ ಮೇಜರಾಗಿ ಅದು ಯೂಸ್ ಮಾಡ್ತಾರೆ. ಮತ್ತು ಸೆಕೆಂಡ್ ಪ್ರಾಡಕ್ಟ್ ಆದರೆ ಬ್ಲಾಕ್ ಸಿಂಜರ್ ಒಂದು ಎಕ್ಸ್ಟ್ರಾಕ್ಟ್ ಆಲ್ರೆಡಿ ನೋಡುವಾಗ ಬ್ಲಾಕ್ ಸಿಂಜರ್ ಕ್ಯಾಪ್ಸಲ್ VR4 ಕ್ಯಾಪ್ಸಲ್ಗೂ ಬೇರೆ ಎಕ್ಸ್ಟ್ರಾಕ್ಟು, ಮತ್ತು ಇದು ವಿ ಪ್ರೋಟೀನ್ ರೆಡಿ ಮಾಡೋಕ್ಕೆ ಈ ಎಕ್ಸ್ಟ್ರಾಕ್ಟ್ ಬೇರೆ. ಆ್ಯಕ್ಚುಲಿ ಜನರಲಿ ಬರ್ನ್ ಫ್ಯಾಟ್ ಅನ್ವಾಂಟೆಡ್ ಇದೆಲ್ಲ ಫ್ಯಾಟ್ ಎಲ್ಲ ಇಲ್ಲ ಇದು ಆ್ಯಕ್ಚುಲಿ ಇದು ಡಿಸ್ಟ್ರಾಯ್ ಮಾಡುತ್ತೆ, ಬ್ರೇಕ್ ಮಾಡಿಬಿಡುತ್ತೆ. ಅದು ಬ್ರೇಕ್ ಡೌನ್ ಫ್ಯಾಟ್ ಟಿಶ್ಯೂಸ್ ಎಲ್ಲ ಇದೆಲ್ಲ ಆ್ಯಕ್ಚುಲಿ ಕೈಗೆ ಮಾಡಿಬಿಡುತ್ತೆ. ಮತ್ತು ಗ್ರೀನ್ ಕಾಫಿ ಬೀನ್ಸ್ ಎಕ್ಸ್ಟ್ರಾಕ್ಟ್ ಆದರೆ ಅದು ಫ್ಯಾಟ್ ಮೆಟಬಾಲಿಸಮ್ ಇದೆ, ಹೆಲ್ಪ್ ಬಾಡಿ ಟು ರೆಗ್ಯುಲೇಟ್ ಕೊಲೆಸ್ಟ್ರಾಲ್ ಆ್ಯಂಡ್ ನೋಡಿ. ಸೊ ಈ ಪ್ರಾಡಕ್ಟ್ ಎಲ್ಲ ಏನಂದರೆ ಅನ್ವಾಂಟೆಡ್ ಕೊಲೆಸ್ಟ್ರಾಲ್ ಎಲ್ಲ ರಿಮೂವ್ ಮಾಡುತ್ತೆ. ಗಾರ್ಜಿನಿಯಾ ಕಂಬೂಸಿ ಆದರೆ ಆ್ಯಕ್ಚುಲಿ ಇದು ತಮಿಳ್ನಾಡಲ್ಲಿ ಅಲ್ಲ ಕೇರಳದಲ್ಲಿ ಏನು ಮಾಡ್ತಾರೆ, ಇದು ಕೊಡಂಬುಳಿ ಅಂತ ಹೇಳ್ತಾರೆ. ಇದು ಹೆಲ್ಪ್ ಪ್ರಿವೆಂಟ್ ಫ್ಯಾಟ್ ಸ್ಟೋರೇಜ್. ಸೊ ನೋಡಿ ಆ್ಯಕ್ಚುಲಿ ಬ್ಲಾಕ್ ಜಿಂಜರ್ ಎಕ್ಸ್ಟ್ರಾಕ್ಟ್, ಗ್ರೀನ್ ಕಾಫಿ ಲ್ಯಾಂಡ್, ಇದು ಗಾರ್ಜಿನಿಯಾ ಕಂಬೂಸಿ, ಇದೆಲ್ಲ ಆ್ಯಕ್ಚುಲಿ ದಟ್ ಟೋಟಲಿ ಸೇಫ್ ಗಾರ್ಡ್ ಫ್ರಮ್ ಸೊ ನಮ್ಮ ಬಾಡಿನ ಅನ್ವಾಂಟೆಡ್ ಕೊಲೆಸ್ಟ್ರಾಲ್ ಎಲ್ಲದೆಲ್ಲ ಆ್ಯಕ್ಚುಲಿ ಇದೆಲ್ಲ ರಿಮೂವ್ ಮಾಡಿಬಿಡುತ್ತೆ. ಸೊ ವೆಯ್ಟ್ ಮ್ಯಾನೇಜ್ಮೆಂಟ್ ಇದು ಕಂಟ್ರೋಲ್ ಮಾಡುತ್ತೆ. ವೈಟ್ ಕಿಡ್ನಿ ಬೀನ್ಸ್ ಹೇಳುವಾಗ ಏನಾದರೆ ಇದು ಟೋಟಲಿ ಫೈಬರ್, ಸೂಪರ್ ಫೈಬರ್, ರಿಚ್ ಫೈಬರ್ ಅದು. ಸೊ ಇದೇನು ಬ್ಲಾಕ್ ಹಾರ್ಬೋ ಅಂತ ಹೇಳ್ತಾರೆ. ಹಾರ್ಬೋ ಹೇಳ್ತಾರೆ ನಾವು ಮಾಡುವಾಗ ರೈಸ್ ಐಟಮ್ ಇದೆ ಎಲ್ಲ ಕಾರ್ಬೋಹೈಡ್ರೇಟೇ ಜಾಸ್ತಿ ಬರುತ್ತಲ್ಲ, ಅದೆಲ್ಲ ಇದು ಬ್ಲಾಕ್ ಮಾಡುತ್ತೆ. ಆ ಥರ ಇದು ಕೆಪಾಸಿಟಿ ಅದಕ್ಕಿದೆ. ಸೊ ಆರನೇದು ಏನಾದರೆ ಬ್ಲಾಕ್ ಆ್ಯಕ್ಚುಲಿ ಬೆಲ್ಜಿಯಂ ಚಾಕ್ಲೇಟ್ ಇಸ್ ಬೆಸ್ಟ್ ರಾಯಲ್ ಡಾರ್ಕ್ ಮಾತ್ರ ಅಲ್ಲ, ಟೇಸ್ಟಿ, ಹೈಯೆಸ್ಟ್ ಸೂಪರ್ ಟೇಸ್ಟ್ ಇದೆ. ಸೊ ಇದು ಕೂಡ ಏನಾಗ್ತದೆ, ಮೆಟಬಾಲಿಸಮ್ ಎಲ್ಲ ಇನ್ಕ್ರೀಸ್ ಮಾಡಿ ನಮ್ಮ ಬಾಡಿಯಲ್ಲಿ ಆ್ಯಕ್ಚುಲಿ ಟೋಟಲ್ ಎನರ್ಜಿ ಎಲ್ಲ ಆ್ಯಕ್ಚುಲಿ ಹಂಗೆ ಮಾಡಿಬಿಡುತ್ತೆ ಅದು. ಸೊ ಈ ಥರ ಇದು 6 ಪ್ರಾಡಕ್ಟ್ ಏನು ಸೈಡ್ ಎಫೆಕ್ಟ್ ಇಲ್ಲ. ನೀವು ನೋಡಿ ಎಲ್ಲ ನ್ಯಾಚುರಲ್ ಆಗಿ ಫುಡ್ ಅದು. ಇದು 6 ಆ್ಯಕ್ಚುಲಿ ಒಂದೇ ಸರಿ ಆ್ಯಕ್ಚುಲಿ ಮಿಕ್ಸ್ ಮಾಡಿ ಅದರಿಂದ ಸ್ಯಾಚಸ್ ಮಾಡಿ ಕೊಡ್ತಾರೆ. ಸೊ ಒಂದು ಸ್ಯಾಚಸಲ್ಲಿ 30 ಗ್ರಾಮ್ ಬರ್ತಲ್ಲ ಆ್ಯಕ್ಚುಲಿ. ಇದನ್ನು ಏನು ಮಾಡಬೇಕಾದ್ರೆ ಸಪೋಸ್ ವೆಯ್ಟ್ ಹೆಂಗಿದ್ರೆ ಏನು ಜಾಸ್ತಿ ಇದ್ದರೆ ಏನು ಮಾಡಬೇಕಾದ್ರೆ ಬೆಳಗ್ಗೆ ಬರೀ ನೀರಲ್ಲಿ ಹಾಕಿ 300 ml 250 300 ml ಅಲ್ಲಿ ಈ ಪೌಡರ್ನ ಹಾಕಿಬಿಟ್ಟು ಫುಲ್ ಶೇಕರಲ್ಲಿ ಶೇಕ್ ಮಾಡಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಆ್ಯಂಡ್ ಡಿನ್ನರ್ ಎರಡಿಗೆ ಇದು ಯೂಸ್ ಮಾಡಬೇಕು. ಸೊ ಮಧ್ಯಾಹ್ನ ಲಂಚ್ ನೀವು ಏನು ಬೇಕಾದರೆ ತಿನ್ಬೋದು, ಬಟ್ ಬೆಳಗ್ಗೆ ಮತ್ತು ನೈಟಿಗೆ ಮಾತ್ರ ಇದು ಯೂಸ್ ಮಾಡಿದರೆ ಸೊ ಒಂದು 100 ಡೇಸಲ್ಲಿ ಒಂದು 10 to 15 kg ಡೆಫಿನೆಟ್ಲಿ ನಿಮ್ಮದು ಬಾಡಿ ವೇಟ್ ಕಡಿಮೆ ಆಗುತ್ತೆ. ಮತ್ತು ಇದರಲ್ಲಿ ಏನಾಗುತ್ತೆ ಅಂದರೆ ನೀ ಪೇನ್ ಎಲ್ಲ ಹೋಗಿಬಿಡುತ್ತೆ, ಬಾಡಿ ಪೇನ್ ಹೋಗಿಬಿಡುತ್ತೆ, ಅನ್ವಾಂಟೆಡ್ ಬಾಡಿಯಲ್ಲಿ ಇರುವಾಗ ಎಲ್ಲ ಹೋಗಿಬಿಡುತ್ತೆ. ಸೊ ಇದು ಆ್ಯಕ್ಚುಲಿ ನಮ್ಮ ಮಸಿಲ್ಸ್ ಬೋನ್ ಆ್ಯಕ್ಚುಲಿ ಮಿಕ್ಸ್ ಮಾಡಿ ಟೈಟ್ ಆಗಿಬಿಡುತ್ತೆ. ಅದು ಜಿಮ್ ಹೋಗಿ ನಮ್ಮ ಆ್ಯಕ್ಚುಲಿ ಮಸಿಲ್ಸ್ ಎಲ್ಲ ಟೈಟ್ ಮಾಡೋದು ಒಂದು ಇದು, ಬಟ್ ಇಲ್ಲಿ ಅದಿಲ್ಲ. ಬಟ್ ಜಿಮ್ಮಲ್ಲಿ ಹೋಗಿ ನೀವು ಮಾಡುವಾಗ ಏನಾಗುತ್ತಲ್ಲ, ಅಲ್ಲಿ ಸೋಯಾ ಪ್ರೋಟೀನ್ ಮಾತ್ರ ಕೊಡ್ತಾರೆ. ಆ ಸೋಯಾ ಪ್ರೋಟೀನ್ ಆ್ಯಕ್ಚುಲಿ ಅದರಿಂದ ನಮ್ಮದು ವಿ ಪ್ರೋಟೀನ್ ಇಸ್ ಬೆಸ್ಟ್ ಪ್ರಾಡಕ್ಟ್. ಸೊ ಇಟ್ ಇಸ್ ಅ ಗುಡ್ ಪ್ರಾಡಕ್ಟ್. ಮಕ್ಕಳೆಲ್ಲ ತುಂಬ ಆ್ಯಕ್ಚುಲಿ ಚೆನ್ನಾಗಿ ಎಲ್ಲ ಮಾಡ್ತಾರೆ ಈಗ ಅದರಲ್ಲಿ. ಇದು ನೀವು ತಗೋಬಹುದು. ಮತ್ತೆ ಸರ್ ನೆಕ್ಸ್ಟ್. ಸೊ ಮತ್ತೆ ಟೀ, ಅದು ಟೀ ಆ್ಯಕ್ಚುಲಿ ರೈಟ್ ನೌ ಇಸ್ ಅವೈಲಬಲ್ ಇಲ್ಲ. ಅದು ಆ್ಯಕ್ಚುಲಿ ಮತ್ತೆ ಪ್ರಿಪೇರ್ ಮಾಡ್ತಾರೆ, ಮೋಸ್ಟ್ಲಿ ನೆಕ್ಸ್ಟ್ ಮಂತ್ ಬರುತ್ತೆ. ಸೊ ಇದರಲ್ಲಿ ನೋಡಿ ಎಲ್ಲ ನ್ಯಾಚುರಲ್ ಇದೆ, 8 ಐಟಮ್ ಇದೆ, ಎಲ್ಲ 8 ಐಟಮ್ ನ್ಯಾಚುರಲ್ಲು. ತುಳಸಿ, ಸಿನ್ನಮೋನು, ಆ್ಯಕ್ಚುಲಿ ಟರ್ಮರಿಕ್, ಜಿಂಜರು,
ಲಿಯೋರಿಸಿಲ್ ಕ್ಲೋಸ್ ನೋಡಿ ಎಲ್ಲ ನಮಗೆಲ್ಲ ಗೊತ್ತು. ಇದೆಲ್ಲ ಆ್ಯಕ್ಚುಲಿ ಎಕ್ಸಾಕ್ಟ್ಲಿ ಮೆಷರ್ಮೆಂಟ್ ಮಾಡಿ ಎಲ್ಲ ಪ್ರಿಪೇರ್ ಮಾಡ್ತಾರೆ. ಅದೊಂದು ಟೀ ಸ್ಯಾಚೆಸ್ ಹಂಗೆ ಬರುತ್ತೆ. ಇದು ಬೆಳಗ್ಗೆ ಮತ್ತು ನೈಟು ನಾವು ಯೂಸ್ ಮಾಡುವಾಗ ನಮ್ಮ ಟೋಟಲ್ ಆ್ಯಕ್ಚುಲಿ ಡೈಜೆಷನ್ ಪ್ರಾಬ್ಲಮ್ ಹೋಗ್ಬಿಡುತ್ತೆ. ಫ್ಲೋಟಿಂಗ್ ಆ್ಯಕ್ಚುಲಿ ದೊಡ್ಡ ಹೊಟ್ಟೆಯಲ್ಲಿ ಅದು ಫ್ಲೋಟಿಂಗ್ ಪ್ರಾಬ್ಲಮ್ ಆಗುತ್ತೆ, ಅದು ಹೋಗ್ಬಿಡುತ್ತೆ. ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಹೋಗ್ಬಿಡುತ್ತೆ. ಮತ್ತು ಗುಡ್ ಸ್ಲೀಪ್ ಬರುತ್ತೆ. ಬಿಕಾಸ್ ಆದರೆ ನಮ್ಮ ಬಾಡಿಯಲ್ಲಿ ಇರುವಾಗ ಅನ್ವಾಂಟೆಡ್ ಥಿಂಗ್ಸ್ ಎಲ್ಲ ಆಚೆ ಕಡೆ ಹೋಗ್ಬಿಡುತ್ತೆ. ಸೊ ಜನರಲ್ ಆಗಿ ಇದು ಏನಾಗುತ್ತೆ, ನ್ಯಾಚುರಲ್ ಆಗಿ ನಮ್ಮ ಬಾಡಿಯಲ್ಲಿ ಟಾಕ್ಸಿನ್ ಎಲ್ಲ ರಿಮೂವ್ ಮಾಡಿಬಿಟ್ಟು ಫ್ರೀಯಾಗಿ ಬರುತ್ತೆ. ಅದಕ್ಕೆ ಸೂಪರಾಗಿ ನಿದ್ರೆ ಎಲ್ಲ ಬರುತ್ತೆ, ಎನರ್ಜಿ ಬರುತ್ತೆ. ಸೊ ವೆಯ್ಟ್ ಮ್ಯಾನೇಜ್ಮೆಂಟ್ ಇದು ಕಂಟ್ರೋಲ್ ಆಗುತ್ತೆ. ಈ ಥರ ಈ ಪ್ರಾಡಕ್ಟ್ ಯೂಸ್ ಮಾಡುವಾಗ ಎಲ್ಲ ಆಗುತ್ತೆ. ಈ 3 ಪ್ರಾಡಕ್ಟು ಯೂಸ್ ಫುಲ್ ಹೆಲ್ತ್ ವೈಸ್ ಆ್ಯಕ್ಚುಲಿ ಈಗ ಒಂದು ಕಂಪನಿ ಬಂದಮೇಲೆ ಇಂಡಿಯಾದಲ್ಲಿ ಮೋರ್ ದೆನ್ 3 ಇಯರ್ಸ್ ಮೇಲೆ ಆಯಿತು ಇಂಡಿಯಾ ಬಂತು. ಇಲ್ಲಿ ಈಗ ಮಕ್ಕಳೆಲ್ಲ ಈಗ ಜಾಸ್ತಿ ಎಲ್ಲ ಯೂಸ್ ಮಾಡಿದ್ದಾರೆ. ಸೊ ಒಳ್ಳೆ ಹೆಸರು ಬರುತ್ತೆ. ಲಾಟ್ ಆಫ್ ರಿಸರ್ಚ್, ಲಾಟ್ ಆಫ್ ಆ್ಯಕ್ಚುಲಿ ಪ್ರಾಡಕ್ಟ್ ಯೂಸ್ ಮಾಡಿ ರಿಸಲ್ಟ್ ಕೊಟ್ಟಿದ್ದಾರಲ್ಲ, ಅದೆಲ್ಲ ನಮ್ಮ ಹತ್ರ ಜಾಸ್ತಿ ಅವೈಲೇಬಲ್ ಇದೆ. ನೆಕ್ಸ್ಟ್ ಸರ್. ಇದು ಪ್ರಾಡಕ್ಟ್ ಎಕ್ಸ್ಪೀರಿಯನ್ಸ್ ಯಾರು ಇಲ್ಲ ಈಗ, ನಾಟ್ ಅವೈಲೇಬಲ್ ಟೆಂಪರರಿ, ರೈಟ್. ಓಕೆ, ಗ್ರೇಟ್. ಥ್ಯಾಂಕ್ ಯು ಸೋ ಮಚ್ ಸರ್. ನೀವು ಕರೆಕ್ಟ್ ಆಗಿ ಮೂರು ಪ್ರಾಡಕ್ಟ್ ಇಂಡಿಯಾದಲ್ಲಿ ಅವೈಲೇಬಲ್ ಇರುವಂತ ಪ್ರಾಡಕ್ಟ್ ಏನಿದೆ ನಮ್ಮ ಇಂಡಿಯಾ ಪ್ಲಾಟಿನಮ್ ಎಂಟರ್ಪ್ರಿನರ್ ಶ್ರೀ ಗುಣಾನಂದ್ ಸರ್ ಕರೆಕ್ಟ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಎಸ್, ದಿಸ್ ಇಸ್ ಇಂಟ್ರೊಡಕ್ಷನ್ ಆಫ್ ದ ಪ್ರಾಡಕ್ಟ್ ಓನ್ಲಿ. ಸೊ ನೀವು ಈ ಪ್ರಾಡಕ್ಟ್ ಬಗ್ಗೆ ಇನ್ನೂ ಜಾಸ್ತಿ ತಿಳ್ಕೋಬೇಕು ಅಂತಂದಲ್ಲಿ ಸರ್ ಹೇಳಿ ಸರ್, ಪ್ಲೀಸ್ ಕಂಟಿನ್ಯೂ. ಓಕೆ ಸರ್, ಯೂಸ್ ಮಾಡಿ ಸರ್. ಸೊ ಇನ್ನೂ ಪ್ರಾಡಕ್ಟ್ ಬಗ್ಗೆ ನೀವು ತಿಳ್ಕೊಬೇಕಂತಂದಲ್ಲಿ ನೀವನ್ನ ಯಾರು ಇನ್ವೈಟ್ ಮಾಡಿದ್ದಾರೆ ಅವ್ರ ಹತ್ರ ನೀವು ಟೈಮ್ ಸ್ಪೆಂಡ್ ಮಾಡಿ, ಅವ್ರ ಜೊತೆ ಕೂತ್ಕೊಳ್ಳಿ. ಅವ್ರ ಹತ್ರ ನೀವು ಪ್ರಾಡಕ್ಟ್ ನ ಇನ್ನೂ ಜಾಸ್ತಿ ತಿಳ್ಕೊಬಹುದು. ಅಥವಾ ನೀವು ವೆಬ್ಸೈಟ್ ಅಲ್ಲಿ ಹೋದಲ್ಲಿ ನಮ್ಮ ಬ್ರೋಚರ್ ಆಗಿರ್ಲಿ, ನಮ್ಮ ಪಾಂಪ್ಲೆಟ್ ಆಗಿರ್ಲಿ ಓದಿದಲ್ಲಿ ನಿಮಗೆ ಪ್ರಾಡಕ್ಟ್ ಬಗ್ಗೆ ಇನ್ನೂ ಜಾಸ್ತಿ ನಾಲೆಜ್ ಸಿಗುತ್ತೆ. ಸೊ ಈಗ ನಾವು ನೋಡ್ತಿರೋದು ಓನ್ಲಿ 3 ಪ್ರಾಡಕ್ಟ್ ಬಗ್ಗೆ, ನಮ್ಮ ಇಂಡಿಯಾದಲ್ಲಿ ಅವೈಲೇಬಲ್ ಇರುವಂತ 3 ಪ್ರಾಡಕ್ಟ್ ಬಗ್ಗೆ. ಬಟ್ ನೀವು ನೋಡಿದ್ರೆ ವೋಲ್ಟೇನ್ ಇಂಟರ್ನ್ಯಾಷನಲ್ ಹೆಡ್ ಕ್ವಾರ್ಟರ್ ಅಲ್ಲಿ 10 ಪ್ರಾಡಕ್ಟ್ ಮೇಲೆ ಇದೆ. ಸೊ ನಮ್ಮ ಮೇಲೆ ಜವಾಬ್ದಾರಿ ಏನಿರುತ್ತೆ ಅಂದ್ರೆ, ನಾವು ಎಷ್ಟು ಬಿಸ್ನೆಸ್ ಕೊಟ್ಟಲ್ಲಿ ಅಷ್ಟು ಪ್ರಾಡಕ್ಟ್ಸ್ ನಮಗೆ ಕಂಪನಿ ಇಂಡಿಯಾದಲ್ಲಿ ಲಾಂಚ್ ಮಾಡಕ್ಕೆ ಅವೈಲಬಿಲಿಟಿ ಇರುತ್ತೆ. ನಾವು ಎಲಿಜಿಬಲ್ ಆಗಿರ್ಬೇಕಷ್ಟೇ. ಸೊ ಈ ಪ್ರಾಡಕ್ಟ್ ನ ನಾವು ಯೂಸ್ ಮಾಡ್ಕೋತಾ 4 ಜನ ಜೊತೆಗೆ ಈ ಪ್ರಾಡಕ್ಟ್ ನ ಶೇರ್ ಮಾಡ್ಕೋತಾ ಹೆಲ್ತ್ ಜೊತೆಯಲ್ಲಿ ವೆಲ್ತ್ ಯಾವ ರೀತಿ ನಾವು ತಗೋಬಹುದು ಅನ್ನೋದು ಈಗ ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ. ಸೊ ಬಿಫೋರ್ ದಟ್ ಐ ವುಡ್ ಲೈಕ್ ಟು ಟೆಲ್ ಯು ಅಗೇನ್, ಈಗ ನಾವು ನೋಡ್ತಿರೋದು ನಮ್ಮ ಪ್ರಾಡಕ್ಟ್ಸ್ ಏನಿದೆ ಜನರಲ್ ಹೆಲ್ತ್ಗೋಸ್ಕರ ಮಾತ್ರ ಅಷ್ಟೇ. ಇದು ಡಯಾಗ್ನೋಸ್ ಮಾಡಕ್ಕೆ, ಟ್ರೀಟ್ ಮಾಡಕ್ಕೆ, ಕ್ಯೂರ್ ಮಾಡ್ಲಿಕ್ಕಲ್ಲ, ಜನರಲ್ ಹೆಲ್ತ್ ಪರವಾಗಿ ನಾವು ಮಾತಾಡ್ತಾ ಇದ್ದೇವೆ. ಸೊ ನಮ್ಮ ನೆಟ್ ಕಾಮರ್ಸ್ ಸೆಮಿನಾರ್ ಅಲ್ಲಿ ಇವತ್ತು ನಾವು ನೋಡ್ತಿರೋದು, ನೆಕ್ಸ್ಟ್ ಸೆಕ್ಷನ್ ಅಲ್ಲಿ ನಾವು ನೋಡ್ತಿರೋದು ಏನಪ್ಪಾ ಅಂದ್ರೆ ನಮ್ಮ ಬಿಸ್ನೆಸ್ ಪ್ಲಾನ್ ಬಗ್ಗೆ. ಸೊ ಈ ಬಿಸ್ನೆಸ್ ಪ್ಲಾನ್ ಏನಪ್ಪಾ ಅಂದ್ರೆ ಹೌ ಯು ಅರ್ನ್ ಇನ್ಕಮ್. ನಮ್ಮ ಪ್ರಾಡಕ್ಟ್ ಯೂಸ್ ಮಾಡ್ಕೋತಾ ಅಂದ್ರೆ ಶಾಪ್ ಮಾಡಿ, ಯೂಸ್ ಮಾಡಿದ ಪ್ರಾಡಕ್ಟ್ ಮೇಲೆ ಬಂದಿರೋ ರಿಸಲ್ಟ್ ನ 4 ಜೊತೆ ಶೇರ್ ಮಾಡಿ, ಅದಾದ್ಮೇಲೆ ಶೇರ್ ಮಾಡ್ತಾ ಮಾಡ್ತಾ ಯಾರೆಲ್ಲ ನೀವು ಶೇರ್ ಮಾಡಿರುವಂತ ವ್ಯಕ್ತಿಗಳು ಇರ್ತಾರೆ ಅವರು ಪ್ರಾಡಕ್ಟ್ ನ ಯೂಸ್ ಮಾಡಿದಲ್ಲಿ ನಿಮಗೆ ಅರ್ನಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ನಮ್ಮ ಪ್ಲಾನ್ ಒಂದು ಬೆನಿಫಿಟ್ಸ್ ಏನಪ್ಪಾ ಅಂದ್ರೆ ಆನ್ಲೈನ್ ಶಾಪಿಂಗ್ ಇರುತ್ತೆ, ನೀವು ಫಿಸಿಕಲ್ ಆಗಿ ಬರುವಂತ ಅವಶ್ಯಕತೆ ಇರುವುದಿಲ್ಲ. ಡೆಲಿವರಿ ಸಿಸ್ಟಮ್ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಇಂಡಿಯಾದಲ್ಲಿ ಎಲ್ಲಿ ಬೇಕಾದ್ರೂ ಪ್ರಾಡಕ್ಟ್ ಅನ್ನೋದು ಡೆಲಿವರಿ ಆಗುತ್ತೆ. ಆಲ್ರೆಡಿ ಹೇಳಿದ್ದೇವೆ, ನಮ್ಮ ಚೆನ್ನೈ ಹೆಡ್ ಕ್ವಾರ್ಟರ್ ಇಂದ ನಿಮಗೆ ಪ್ರಾಡಕ್ಟ್ ಅನ್ನೋದು ಡೆಲಿವರಿ ಆಗುತ್ತೆ. ಡೈಲಿ ನಿಮ್ಮ ಬಿಸ್ನೆಸ್ ಅನ್ನೋದು ಕ್ಯಾಲ್ಕುಲೇಟ್ ಆಗುತ್ತೆ, ಡೈಲಿ ಕಮಿಷನ್ ಅನ್ನೋದು ವಿಡ್ರಾಲ್ ಮಾಡ್ಕೋಬಹುದು. ಡಿಜಿಟಲ್ ಮಾರ್ಕೆಟಿಂಗ್ ಸಿಸ್ಟಮ್ ಮುಖಾಂತರ, ಡಿಜಿಟಲ್ ಮಾರ್ಕೆಟಿಂಗ್ ಸಿಸ್ಟಮ್ ಅಂದ್ರೆ ಸೋಷಿಯಲ್ ಮೀಡಿಯಾ, ವಾಟ್ಸಪ್, ಫೋನ್ ಕಾಲ್ಸ್. ಸೊ ನೀವು ಎಲ್ಲೂ ಫಿಸಿಕಲಿ ಪ್ರೆಸೆಂಟ್ ಇರುವಂತ ಅವಶ್ಯಕತೆನೇ ಇಲ್ಲ. ಜಸ್ಟ್ ಡಿಜಿಟಲ್ ಆಗಿ ನೀವು ಪ್ರೆಸೆನ್ಸ್ ಇದ್ರೆ ಸಾಕು, ಆನ್ಲೈನ್ ಪ್ರೆಸೆನ್ಸ್ ಇದ್ರೆ ಸಾಕು, ನಿಮ್ಮ ಮಾರ್ಕೆಟಿಂಗ್ ಅನ್ನೋದು ಮುಗಿಯುತ್ತೆ. ಸೊ ಈ ತರ ನಾವು ಪ್ರಾಡಕ್ಟ್ ನ ಯೂಸ್ ಮಾಡಿದ ಪ್ರಾಡಕ್ಟ್ ನ ಬಂದ ರಿಸಲ್ಟ್ಸ್ ನ 4 ಜನ ಶೇರ್ ಮಾಡ್ಕೋತಾ ಅರ್ನ್ ಮಾಡ್ಕೊಳ್ಳುವಂತ ವ್ಯವಸ್ಥೆ ನಮ್ಮ ವೋಲ್ಟನ್ ಇಂಟರ್ನ್ಯಾಷನಲ್ ಅಲ್ಲಿ ನಿಮಗೆ ಲಭ್ಯವಾಗಿದೆ. ಸೊ ಪ್ಲಾನ್ ಹೈಲೈಟ್ಸ್ ನೋಡ್ಕೊಂಡ್ರೆ ಮೆಂಬರ್ಶಿಪ್ ಫೀ ಇರುವುದಿಲ್ಲ, ಬ್ರೇಕ್ ಅವೇ ಟೀಮ್ಸ್ ಇರುವುದಿಲ್ಲ, ಸೈಡ್ ವಾಲ್ಯೂಮ್ ಬೇಕಾಗೇ ಇರುವುದಿಲ್ಲ, ಹಿಡನ್ ಅಜೆಂಡಾ ಏನು ಇಲ್ಲ ಸರ್. ಇಯರ್ಲಿ ರಿನ್ಯೂವಲ್ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಗ್ಲೋಬಲ್ ಆಗಿ ಬಿಸ್ನೆಸ್ ಮಾಡ್ಕೊಳ್ಳುವಂತ ಅವಕಾಶ 10 ದೇಶಗಳಿದ್ದೇವೆ. ಸೊ ನಿಮಗೆ ಎಲ್ಲಿ ಯಾವ ದೇಶದಲ್ಲಿ ಯಾರು ಪರಿಚಯ ಇದ್ರು ಬಿಸ್ನೆಸ್ ನ ಮುಂದುವರಿಸಬಹುದು. ಅರ್ನಿಂಗ್ ಸೇವಿಂಗ್ 2 ಸೈಮಲ್ಟೇನಿಯಸ್ಲಿ ಒಂದೇ ಟೈಮಲ್ಲಿ ಮಾಡುವಂತ ಅವಕಾಶ. ವಿಮಾಲ್ ಇದೆ, ಒಂದೇ ಒಂದು ಪ್ರಾಡಕ್ಟ್ ಬೇಕು ಅಂದಂತಲ್ಲಿ ವಿಮಾಲ್ ಥ್ರೂ ನೀವು ಪರ್ಚೇಸ್ ಮಾಡ್ಕೋಬಹುದು. ಸಕ್ಸೆಸ್ ಸ್ಟ್ರಾಟಜಿ ನಮ್ದು ತುಂಬಾ ಸಿಂಪಲ್ ಆಗಿರುತ್ತೆ. ಯಾವ ರೀತಿ ಇರುತ್ತೆ ಸರ್, ನೀವು ಬಿಸ್ನೆಸ್ಗೆ ಎಂಟರ್ ಆಗ್ಬೇಕಾದ್ರೆ ನಿಮಗೆ
5 ಎಂಟ್ರಿ ಪಾಯಿಂಟ್ ಸಿಗುತ್ತೆ. ನೀವು ಸ್ಟಾರ್ಟರ್ ಇಂದ ಬರ್ಬೋದು, ಇಲ್ಲ ಬೇಸಿಕ್ ಇಂದ ಬರ್ಬೋದು, ಸ್ಟ್ಯಾಂಡರ್ಡ್ ಇಂದ ಬರ್ಬೋದು, ಸೂಪರ್ ಇಂದ ಬರ್ಬೋದು, ಪ್ರೀಮಿಯಂ ಇಂದ ಬರ್ಬೋದು. ನೀವು ಸ್ಟಾರ್ಟರ್ ಇಂದ ಬಂದ್ರೆ 6640 125 CV 3 VR4 ಬಾಟಿಲ್, ಇಲ್ಲ 6 VCT, ಇಲ್ಲ 2 ವಿ ಪ್ರೋಟೀನ್ ಬಾಕ್ಸ್ ಇಂದ ಸ್ಟಾರ್ಟ್ ಮಾಡ್ಕೋಬಹುದು. ಬೇಸಿಕ್ ಅಲ್ಲಿ ಬಂದ್ರೆ 12,960 250 CV 1 ಸೆಟ್ ಅಂತ ಕರಿತೇವೆ. ಈ 1 ಸೆಟ್ ಅನ್ನು ನೆನ್ಪಿಟ್ಕೊಳ್ಳಿ. ಸ್ಟ್ಯಾಂಡರ್ಡ್ ಇಂದ ಬಂದ್ರೆ 500 CV 2 ಸೆಟ್ 25,920. ಸೂಪರ್ ಇಂದ ಬಂದ್ರೆ 1500 CV 6 ಸೆಟ್. ಪ್ರೀಮಿಯಂ ಇಂದ ಬಂದ್ರೆ 2500 CV 10 ಸೆಟ್. ಸೊ 1 ಸೆಟ್ ಅಲ್ಲಿ ನಮಗೆ 6 VR4 ಬಾಟಲ್ ಸಿಗುತ್ತೆ, 12 VCT ಬಾಕ್ಸ್ ಸಿಗುತ್ತೆ, 4 ವಿ ಪ್ರೋಟೀನ್ ಬಾಕ್ಸ್ ಸಿಗುತ್ತೆ. ಇದನ್ನ ನಾವು ನೆನ್ಪಿಟ್ಕೋಬೇಕು. ಸೊ ನಮ್ಮ ಇನ್ಕಮ್ ಪ್ಲಾನ್ ಅಲ್ಲಿ ಫಸ್ಟ್ ಇನ್ಕಮ್ ರಿಟೇಲ್ ಪ್ರಾಫಿಟ್ 15-35% ಇರುತ್ತೆ. VR4 ಬಾಟಿಲ್ ಒಂದು ನಮಗೆ ಕಸ್ಟಮರಿಗೆ 2700 ಸಿಕ್ಕರೆ ಆಸ್ ಎ ಏಜೆಂಟ್ 2240 ನಮಗೆ ಸಿಗುತ್ತೆ. 460 ಪರ್ ಬಾಟಿಲ್ ಬೆನಿಫಿಟ್ ತಗೋಬಹುದು. ರಿಟೇಲ್ ಪ್ರಾಫಿಟ್ ಬೈ ಅಂಡ್ ಸೆಲ್. VCT 1299 ಕಸ್ಟಮರ್ ಪ್ರೈಸ್, 1120 ಏಜೆಂಟ್ ಪ್ರೈಸ್, 179 ಪರ್ VCT ಬಾಕ್ಸ್ ಬೆನಿಫಿಟ್ ಅನ್ನೋದು ಆನ್ ದ ಸ್ಪಾಟ್ ಸಿಗುತ್ತೆ. ವಿ ಪ್ರೋಟೀನ್ ಕಸ್ಟಮರ್ ಪ್ರೈಸ್ 4800, ಏಜೆಂಟ್ ಪ್ರೈಸ್ 3840. ನಮಗೆ ಬರುವಂತ ಬೆನಿಫಿಟ್ ಅರೌಂಡ್ 1000 rupees ಪರ್ ಬಾಕ್ಸ್. ಇದೆಲ್ಲ ಸಿಂಗಲ್ ಪ್ರಾಡಕ್ಟ್ ನಾವು ಸೇಲ್ ಮಾಡಿದಲ್ಲಿ ಸಿಗುವಂತ ಬೆನಿಫಿಟ್. ನೆಕ್ಸ್ಟ್ ನಮಗೆ ಸಿಗುವಂತ ಇನ್ಕಮ್ಸ್ ಏನಪ್ಪಾ ಅಂದ್ರೆ ರೆಫರಲ್ ಕಮಿಷನ್, ಗ್ರೂಪ್ ಕಮಿಷನ್, ರಿಡಂಪ್ಷನ್ ಪಾಯಿಂಟ್. ಒಂದೊಂದು ನೋಡುವ. ಸೊ ರೆಫರಲ್ ಕಮಿಷನ್, ನಾನು ಜಾಯಿನ್ ಆದ ಮೇಲೆ ಯಾರನ್ನಾದ್ರೂ ಸ್ಟಾರ್ಟರ್ ಪ್ಯಾಕ್ ಅಲ್ಲಿ ರೆಫರ್ ಮಾಡಿದ್ರೆ ನನಗೆ ಸಿಗುವಂತ ರೆಫರಲ್ ಕಮಿಷನ್ 1000 rupees. ಬೇಸಿಕ್ ಅಲ್ಲಿ ನಾನು ಯಾರನ್ನಾದ್ರೂ ರೆಫರ್ ಮಾಡಿದ್ರೆ 2000 rupees ರೆಫರಲ್ ಕಮಿಷನ್ ಸಿಗುತ್ತೆ. ಸ್ಟ್ಯಾಂಡರ್ಡ್ ಅಲ್ಲಿ 2 ಸೆಟ್ ಇಂದ ಯಾರನ್ನಾದ್ರೂ ಜಾಯಿನ್ ಮಾಡಿದ್ರೆ 4000 rupees ನನಗೆ ರೆಫರಲ್ ಕಮಿಷನ್ ಸಿಗುತ್ತೆ. ಸೂಪರ್ ಅಲ್ಲಿ ನಾನು ರೆಫರ್ ಮಾಡಿದ್ರೆ 12,000 rupees ನನಗೆ ರೆಫರಲ್ ಕಮಿಷನ್ ಸಿಗುತ್ತೆ. ಪ್ರೀಮಿಯಂ ಅಲ್ಲಿ ನಾನು ಜಾಯಿನ್ ಮಾಡಿಸಿದ್ರೆ 20,000 rupees ನನಗೆ ರೆಫರಲ್ ಕಮಿಷನ್ ಮುಖಾಂತರ ಸಿಗುತ್ತೆ. ಇಲ್ಲೊಂದು ನೆನ್ಪಿಟ್ಕೋಬೇಕು, ಅನ್ಲಿಮಿಟೆಡ್ ಡೈರೆಕ್ಟ್ ರೆಫರಲ್ಸ್ ನಾನು ಮಾಡ್ಕೋಬಹುದು. 100, 1000, 10,000 ಲಿಮಿಟೇ ಇಲ್ಲ ಸರ್. ನಾವು ಎಷ್ಟು ಜನ ಬೇಕಾದ್ರೂ ಡೈರೆಕ್ಟ್ ಆಗಿ ನಾವು ರೆಫರ್ ಮಾಡ್ಬೋದು. ಪ್ರತಿಯೊಬ್ಬರ ಮೇಲೆ ರೆಫರಲ್ ಕಮಿಷನ್ ನಮಗೆ ಸಿಗುತ್ತೆ. ಅಷ್ಟೇ ಅಲ್ಲ, ನಮ್ಮ ಪ್ಲಾನ್ ಅಲ್ಲಿ ಇನ್ನೊಂದು ದೊಡ್ಡ ಬೆನಿಫಿಟ್ ಏನಪ್ಪಾ ಅಂದ್ರೆ, ನೀವು ರೆಫರ್ ಮಾಡಿದಂತ ವ್ಯಕ್ತಿ ಪ್ರಾಡಕ್ಟ್ ನ 2ನೇ ಸಲ, 3ನೇ ಸಲ, 10ನೇ ಸಲ ಪರ್ಚೇಸ್ ಮಾಡಿದ್ರು ಸಹ ಮತ್ತೆ ನಮಗೆ ರೆಫರಲ್ ಕಮಿಷನ್ ಸಿಗುತ್ತೆ. ಇದೊಂದು ದೊಡ್ಡ ಬೆನಿಫಿಟ್ ನಾವು ಅರ್ಥ ಮಾಡ್ಕೋಬೇಕು. ನಾಟ್ ಓನ್ಲಿ ಫಸ್ಟ್ ಟೈಮ್, ಸೆಕೆಂಡ್ ಟೈಮ್, ಥರ್ಡ್ ಟೈಮ್, ಎಷ್ಟೇ ಸಲ ಪರ್ಚೇಸ್ ಮಾಡಿದ್ರು ರೆಫರಲ್ ಕಮಿಷನ್ ನಮಗೆ ಸಿಗ್ತಾ ಇರುತ್ತೆ. ಎರಡನೇದು ಗ್ರೂಪ್ ಸೇಲ್ಸ್ ಕಮಿಷನ್ ನಾವು ಅರ್ಥ ಮಾಡ್ಕೋಬೇಕು. ಮಿನಿಮಮ್ 2 ಆಕ್ಟಿವ್ ಗ್ರೂಪ್ ಇರಬೇಕು. ಇಲ್ಲಿ ನೋಡ್ತಿದ್ದೀರಾ, ನಾನು ಜಾಯ್ನ್ ಆಗಿದ್ದೀನಿ. ನನ್ನ ಕಡೆ ಗ್ರೂಪ್ ಎ, ಗ್ರೂಪ್ ಬಿ ಇಬ್ರು ಇದ್ದಾರೆ, 2 ಟೀಮ್ ಇದೆ. ಇಬ್ರು ಅಂತ ಅರ್ಥ ಮಾಡ್ಕೋಬಾರ್ದು, 2 ಟೀಮ್ ಬಂದಿದೆ. ಗ್ರೂಪ್ ಎ ಟೀಮ್ ಅಲ್ಲಿ ಮತ್ತೆ ಇಬ್ರು ಇದ್ದಾರೆ, ಗ್ರೂಪ್ ಬಿ ಟೀಮ್ ಅಲ್ಲೂ ಇಬ್ರು ಇದ್ದಾರೆ. ಎಲ್ಲರೂ ಸಹ ಬೇಸಿಕ್ ಅಲ್ಲಿ ಜಾಯಿನ್ ಮಾಡ್ಕೊಂಡಿದ್ದೇವೆ. ಬೇಸಿಕ್ ಅಂದ್ರೆ 1 ಸೆಟ್. ನಾನು ಇದಕ್ಕೂ ಮುಂಚೆ ಹೇಳಿದ್ದೀನಿ, 1 ಸೆಟ್ ಅಂತ ಹೇಳಿದಾಗ ನೆನಪಿಟ್ಕೊಳ್ಳಿ, 1 ಸೆಟ್ ಅಂತೇಳಿ 250 CV. ಸೊ ನನಗೆ 250 CV, ಗ್ರೂಪ್ ಎ 250 CV, ಗ್ರೂಪ್ ಬಿ 250 CV, ಗ್ರೂಪ್ ಎ ಕಡೆ ಇದ್ದವರು ಸಹ 250, ಗ್ರೂಪ್ ಬಿ ಕಡೆ ಇದ್ದವರು ಸಹ 250. ಈ ತರ ಇದ್ದಲ್ಲಿ ನನಗೆ ಯಾವ ರೀತಿ ಕಮಿಷನ್ ಸಿಗುತ್ತೆ ಅಂತ ಮಾತಾಡಿದ್ರೆ, ಇಲ್ಲಿ ನೋಡಿ, ಗ್ರೂಪ್ ಎ ಸಿಗುವಂತ ಕಮಿಷನ್ 500 rupees. ಯಾಕಂದ್ರೆ ಗ್ರೂಪ್ ಎ ಕಡೆ ಇದ್ದ ಇಬ್ರು ವ್ಯಕ್ತಿಗಳು 250 CV ಇಂದ ಜಾಯ್ನ್ ಆಗಿದ್ದಾರೆ. ಸೊ ಇನ್ ಟೋಟಲ್ 500 CV. ಗ್ರೂಪ್ ಬಿ ಸಹ 500 rupees ತಗೋತಾನೆ. ಗ್ರೂಪ್ ಎ, ಗ್ರೂಪ್ ಬಿ 500 ತೊಗೊಂಡಲ್ಲಿ ನನಗೆ 1000 rupees ಇನ್ಕಮ್ ಸಿಗುತ್ತೆ. ಅದಕ್ಕೆ ನಾವು ರಿಕ್ವೆಸ್ಟ್ ಮಾಡ್ತೇವೆ ಎಲ್ಲ ಏಜೆಂಟ್ಸ್ನ, ಟ್ರೈಪಾಡ್ ಅಲ್ಲಿ ಬನ್ನಿ. ಟ್ರೈಪಾಡ್ ಅಲ್ಲಿ ಬಂದ್ರೆ ಡಬಲ್ ಇನ್ಕಮ್ ತಗೊಳ್ಳೋಂತ ಅವಕಾಶ. ಈ ತರ 250 CV ಬಂದಲ್ಲಿ 500 rupees, 500 ಬಂದಲ್ಲಿ 1000 rupees, 10 ಸೆಟ್
10 ಸೆಟ್. ಒಂದ್ ಸೆಟ್ ಮೇಲೆ 500 ಸಿಕ್ಕರೆ ಆ ಕಡೆ ಈ ಕಡೆ ಲೆಫ್ಟ್ ಅಂಡ್ ರೈಟ್ 10 ಸೆಟ್ ಬಂದಲ್ಲಿ ನಾವು 5000 ರುಪೀಸ್ ವರೆಗೂ ತಗೋಬಹುದು. ಇಲ್ಲಿ ನೆನ್ಪಿಟ್ಕೋಬೇಕೇನಪ್ಪ ಅಂದ್ರೆ ಇದು ಡೈರೆಕ್ಟ್ ರೆಫರಲ್ ಮಾತ್ರ ಅಷ್ಟೇ ಅಲ್ಲ, ನಮ್ಮ ಟೀಮ್ ಎಲ್ಲ ವರ್ಕ್ ಮಾಡಿದಾಗ ನಮಗೆ ಸಿಗುವಂತ ಗ್ರೂಪ್ ಸೇಲ್ಸ್ ಕಮಿಷನ್ ಅಂತ ನಾವು ಅರ್ಥ ಮಾಡ್ಕೋಬೇಕು. ಬಟ್ ನೆನ್ಪಿರ್ಲಿ, ಸ್ಟಾರ್ಟರ್ ಪ್ಯಾಕೇಜ್ ಅಲ್ಲಿ ಇದ್ರೆ ನಮಗೆ ರೆಫರಲ್ ಕಮಿಷನ್ ಮಾತ್ರ ಸಿಗುತ್ತೆ, ಗ್ರೂಪ್ ಸೇಲ್ಸ್ ಕಮಿಷನ್ ಸಿಗುವುದಿಲ್ಲ. ಬೇಸಿಕ್ ಅಲ್ಲಿ ನಾವಿದ್ರೆ ಪರ್ ಡೇ 10,000 ರುಪೀಸ್ ಇನ್ಕಮ್ ತಗೋಬಹುದು. ಲಿಮಿಟ್ ಮ್ಯಾಕ್ಸಿಮಮ್ 3 lakh ಪರ್ ಮಂತ್ ತಗೊಳ್ಳಿಕ್ಕೆ ಅವಕಾಶ. ಸ್ಟ್ಯಾಂಡರ್ಡ್ ಅಲ್ಲಿ ಇದ್ರೆ ದಿನಕ್ಕೆ 20,000, ತಿಂಗಳಿಗೆ 6 ಲಕ್ಷ. ಸೂಪರ್ ಅಲ್ಲಿ ಇದ್ರೆ ದಿನಕ್ಕೆ 60,000, ತಿಂಗಳಿಗೆ 18 ಲಕ್ಷ. ಪ್ರೀಮಿಯಂ ಅಲ್ಲಿ ಇದ್ರೆ ದಿನಕ್ಕೆ 1,20,000, ತಿಂಗಳಿಗೆ 36 ಲಕ್ಷ ರೂಪಾಯಿ ಪಡ್ಕೊಳ್ಳುವಂತ ಅವಕಾಶ. ಬಟ್ ನಾವು ಸ್ಟಾರ್ಟರ್ ಅಲ್ಲಿ ಜಾಯಿನ್ ಮಾಡ್ಕೊಂಡು ಪ್ರೀಮಿಯಂ ತನಕ ಅಪ್ಗ್ರೇಡ್ ಮಾಡ್ಕೊಳ್ಳುವಂತ ಅವಕಾಶ ಕೂಡ ನಮಗಿರುತ್ತೆ. ಮಂತ್ಲಿ ನಾವು ಪರ್ಚೇಸ್ ಮಾಡ್ಕೋತಾ ಪರ್ಸನಲ್ ಪರ್ಚೇಸ್ ಮೇಲೆ ನಾವು ನಮ್ಮ ಅಕೌಂಟ್ ಅಪ್ಗ್ರೇಡ್ ಮಾಡಿಕೊಂಡು ಸ್ಟಾರ್ಟರ್ ಇಂದ ಬೇಸಿಕ್ ಇಂದ ಸ್ಟ್ಯಾಂಡರ್ಡ್ ಇಂದ ಸೂಪರ್ ಇಂದ ಪ್ರೀಮಿಯಂ ಹೋಗ್ಲಿಕ್ಕೆ ನಮಗೆ ಅವಕಾಶ ಇರುತ್ತೆ. ಟೈಮ್ ಲಿಮಿಟ್ ಇಲ್ಲ, ಒಂದೇ ತಿಂಗಳಲ್ಲಿ ಮಾಡಬೇಕು, ಒಂದೇ ವರ್ಷದಲ್ಲಿ ಮಾಡಬೇಕು, ಈ ತರ ಯಾವುದೇ ರೀತಿ ಟೈಮ್ ಲಿಮಿಟ್ ಇರುವುದಿಲ್ಲ. ಆ ಅಕೌಂಟ್ ಅಪ್ಗ್ರೇಡ್ ಮಾಡ್ಕೊಳ್ಳೋದು ನಮ್ಮ ಕೈಲಿ ಇರುತ್ತೆ. ಸೊ ನೆಕ್ಸ್ಟ್ ನಾವು ನೋಡೋದು ರಿಡಂಪ್ಷನ್ ಪಾಯಿಂಟ್, ಇನ್ನೊಂದು ಇನ್ಕಮ್, ಮೂರನೇ ಇನ್ಕಮ್. ಎಸ್, ರಿಟೇಲ್ ಪ್ರಾಫಿಟ್ ನಾವು ಮಾಡಿದ್ದೇವೆ, ಅದ್ರ ಜೊತೆಲಿ ನೋಡಿದ್ರೆ ಇದು 4ನೇದಾಗುತ್ತೆ. ಬಟ್ ನೆನ್ಪಿರ್ಲಿ, ರಿಟೇಲ್ ಪ್ರಾಫಿಟ್ ಅನ್ನೋದು ನಾವು ಆನ್ ದ ಸ್ಪಾಟ್ ನಮಗೆ ಸಿಗುವಂತ ಇನ್ಕಮ್. ರೆಫರಲ್ ಕಮಿಷನ್, ಗ್ರೂಪ್ ಸೇಲ್ಸ್ ಕಮಿಷನ್, ರಿಡಂಪ್ಷನ್ ಪಾಯಿಂಟ್ ನಮಗೆ ಟೀಮ್ ಸ್ಟಾರ್ಟ್ ಆದ ಮೇಲೆ ಬರುವಂತ ಕಮಿಷನ್ ನೆನ್ಪಿಟ್ಕೋಬೇಕು. ಸೊ ಈಗ ನೋಡಿ, RP ರಿಡಂಪ್ಷನ್ ಪಾಯಿಂಟ್ ನನಗೆ ಬೇಕು ಅಂತಂದಲ್ಲಿ ನಾನು ಸೂಪರ್ ಪ್ಯಾಕೇಜ್ ಅಥವಾ ಪ್ರೀಮಿಯಂ ಪ್ಯಾಕೇಜ್ ಅಲ್ಲಿ ಇದ್ರೆ ಮಾತ್ರ ಸಿಗುವಂತ ಬೆನಿಫಿಟ್. ಸೂಪರ್ ಪ್ಯಾಕೇಜ್ ಅಲ್ಲಿ ಇದ್ರೆ ತಿಂಗಳಿಗೆ 1000 RP ಅಂದ್ರೆ ಆಲ್ಮೋಸ್ಟ್ 20 ಲಕ್ಷ ರೂಪಾಯಿ ಪರ್ ಮಂತ್ ನಾನು ಸಂಪಾದನೆ ಮಾಡ್ಕೋಬಹುದು. ಅದೇ ನಾನು ಪ್ರೀಮಿಯಂ ಅಲ್ಲಿ ಇದ್ರೆ ತಿಂಗಳಿಗೆ 2,000 RP, ದಟ್ ಈಸ್ 40 lakh ಪರ್ ಮಂತ್ ನ ತಗೊಳ್ಳುವಂತ ಅವಕಾಶ. ರೆಫರಲ್ ಕಮಿಷನ್, ಗ್ರೂಪ್ ಸೇಲ್ಸ್ ಕಮಿಷನ್ ಡೈಲಿ ನಮಗೆ ಸಿಗುವಂತ ಕಮಿಷನ್. ರಿಡಂಪ್ಷನ್ ಪಾಯಿಂಟ್ RP ಅನ್ನೋದು ಮಾತ್ರ ಮಂತ್ಲಿ ಒನ್ಸ್ ತಗೊಳ್ಳುವಂತ ಇನ್ಕಮ್. ಯಾವ ರೀತಿ ನಾವು RP ತಗೋಬೇಕು? RP ಬೇಕು ಅಂದ್ರೆ ನಾನು ಸೂಪರ್ ಅಲ್ಲಿ ಇದ್ರೆ ಲೆಫ್ಟ್ ಅಲ್ಲಿ 10 ಸೆಟ್ ಬರಬೇಕು, ರೈಟ್ ಅಲ್ಲಿ 10 ಸೆಟ್ ಬರಬೇಕು. ಲೆಫ್ಟ್ ಅಲ್ಲಿ 10 ಸೆಟ್ಸ್, ರೈಟ್ ಅಲ್ಲಿ 10 ಸೆಟ್ಸ್ ಬಂದಲ್ಲಿ ನನಗೆ RP ಸಿಗುವಂತ ಅವಕಾಶ ಅಂದ್ರೆ 2,500 ಕಮಿಷನ್ ವ್ಯಾಲ್ಯೂ ಪಾಯಿಂಟ್ಸ್. ಲೆಫ್ಟ್ ಅಲ್ಲಿ 2,500 ಕಮಿಷನ್ ವ್ಯಾಲ್ಯೂ ಪಾಯಿಂಟ್ಸ್, ರೈಟ್ ಅಲ್ಲಿ ಇದ್ದಲ್ಲಿ ನನಗೆ 2 RP ಸಿಗುತ್ತೆ. 5,000 ಬಂದಲ್ಲಿ 4 RP, 25 ಬಂದಲ್ಲಿ 20 RP, 50,000 ಬಂದ್ರೆ 40 RP. ಈ ರೀತಿ 10 ಸೆಟ್ಸ್ ಮಲ್ಟಿಪ್ಲೈಸ್ ನಾವು ಅರ್ಥ ಮಾಡ್ಕೋಬೇಕು. ಈಗ 3 ಅಕೌಂಟ್ ನಂದೇ ಇದ್ದಲ್ಲಿ ಇಲ್ಲಿ ನೋಡಿ, ಗ್ರೂಪ್ ಎಗೆ ಲೆಫ್ಟ್ ಟು ರೈಟ್, ಸೊ 2 RP ಸಿಕ್ಕಿದೆ. ಗ್ರೂಪ್ ಬಿಗೆ ಲೆಫ್ಟ್ ಟು ರೈಟ್ ಅಲ್ಲಿ 10 ಸಿಕ್ಕಿದೆ, ಅದಕ್ಕೆ 2 RP ಬಂದಿದೆ. ಸೊ 3 ಅಕೌಂಟ್ ನಂದೆ, 2 RP, ಗ್ರೂಪ್ ಎ ಗ್ರೂಪ್ ಬಿ, ನನಗೆ 4 RP ಸಿಕ್ಕಿದೆ. ಇನ್ ಟೋಟಲ್ 3 ಅಕೌಂಟ್ ನಂದೇ ಆದಲ್ಲಿ ನನಗೆ 4 + 2 + 2 = 8 RP ಪರ್ ಮಂತ್ ತಗೊಳ್ಳೋಂತ ಅವಕಾಶ ನನ್ನ ಹತ್ರ ಇರುತ್ತೆ. ಸೊ 1 RPಗೆ 1,000 ರೂಪಾಯಿ ಅನ್ಕೊಂಡಲ್ಲಿ 2 RPಗೆ 2,000 ರೂಪಾಯಿ ಸಿಗುತ್ತೆ ನನಗೆ. ಇಟ್ಸ್ ಅ ಶೇರ್ ವ್ಯಾಲ್ಯೂ, ಕಂಪ್ನಿ ನನಗೆ ಕೊಡುವಂತ ಶೇರ್. ಅರ್ಥ ಮಾಡ್ಕೊಳ್ಳಿ, ಇದಕ್ಕಾಗಿ ನಾವು ಸಪರೇಟ್ ಆಗಿ ಬಿಸ್ನೆಸ್ ಅಂತ ಮಾಡೋಂತ ಅವಶ್ಯಕತೆ ಇರುವುದಿಲ್ಲ. ಏನ್ ಬಿಸ್ನೆಸ್ ಮೇಲೆ ನನಗೆ ರೆಫರಲ್ ಕಮಿಷನ್ ಬಂದಿದೆ, ಯಾವ ಬಿಸ್ನೆಸ್ ಮೇಲೆ ನನಗೆ ಗ್ರೂಪ್ ಸೇಲ್ಸ್ ಕಮಿಷನ್ ಬಿಸ್ನೆಸ್ ಬಂದಿದೆ, ಅದೇ ಬಿಸ್ನೆಸ್ ಮೇಲೆ RP ಕೂಡ ಸಿಗುತ್ತೆ. ಸೊ RP ಮೇಲೆ ಒಂದು ವಿಡಿಯೋ ನೋಡುವ, ಯಾಕಂದ್ರೆ ಇದು ಸೇವಿಂಗ್ಸ್ ಅಂತ ನಾವು ಕರಿತೇವೆ. ಅರ್ನಿಂಗ್ ಸೇವಿಂಗ್ ಒಂದೇ ಟೈಮಲ್ಲಿ ಮಾಡಬಹುದು ಅಂತ ನಾವು ಆಲ್ರೆಡಿ ಸ್ಲೈಡ್ ಅಲ್ಲಿ ನೋಡಿದ್ದೇವೆ. ಸೊ ರೆಫರಲ್ ಕಮಿಷನ್, ಗ್ರೂಪ್ ಸೇಲ್ಸ್ ಕಮಿಷನ್ ನಮ್ಮ ಅರ್ನಿಂಗ್ ಆದ್ರೆ RP ಅನ್ನೋದು ನಮ್ಮ ಸೇವಿಂಗ್. ಈ RP ನಮಗೆ ಯಾವ ರೀತಿ ಸೇವಿಂಗ್ ಆಗುತ್ತೆ, ಯಾವ ರೀತಿ ಸೇವಿಂಗ್ ಮಾಡಿದವರೆಲ್ಲ RP ಇಂದ ಬೆನಿಫಿಟ್ ಪಡ್ಕೊಂಡಿದ್ದಾರೆ, ಇದು ನಾವು ವಿಡಿಯೋ ಮುಖಾಂತರ ನೋಡುವ.
ಜಸ್ಟ್ ಸೆಕೆಂಡ್, ಸ್ವಲ್ಪ ಹ್ಯಾಂಗ್ ಆಗಿದೆ. 1 ಸೆಕೆಂಡ್, ಲೆಟ್ಸ್ ಸಿ. Transform. ಸೊ ಈ ವಿಡಿಯೋದಲ್ಲಿ ನೀವು ನೋಡಿದಿರ ಯಾರೆಲ್ಲ ಕೂಡ RP ಮುಖಾಂತರ ಅವ್ರವ್ರ ಅಸೆಟ್ಸ್ ನ ಪರ್ಚೇಸ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ. ಸೊ ಈ ರಿಡಮ್ಷನ್ ಪಾಯಿಂಟ್ ಏನಿದೆ ಅಲ್ಲ, ಅದು ಸೇವಿಂಗ್ಸ್ ಅಂತ ನಾವು ಕರಿತೇವೆ. ಈ ಸೇವಿಂಗ್ಸ್ ಮುಖಾಂತರ ನಾವು ಏನೆಲ್ಲ ಅಸೆಟ್ಸ್ ಪಡ್ಕೋಬಹುದು ಇಲ್ಲಿ ನೋಡ್ಲಿಕ್ಕೆ ನಮಗೆ RP ಚಾರ್ಟ್ ಅನ್ನೋದು ಹೇಳ್ತೇವೆ. ಸೊ ಬೇಸಿಕಲಿ 15 RP ಇಂದ ನಾವು ಸ್ಟಾರ್ಟ್ ಮಾಡಬಹುದು. 15 RP ಬಂದಲ್ಲಿ 30,000 ಬೆಲೆ ಬಾಳುವಂತ ಒಂದು ಸ್ಮಾರ್ಟ್ ಫೋನ್ ನಾವು ಅಸೆಟ್ ಮುಖಾಂತರ ಪರ್ಚೇಸ್ ಮಾಡ್ಕೋಬಹುದು, ನಮ್ಮ ಆಸ್ತಿ. 25 RP ಮುಖಾಂತರ 50,000 ಬೆಲೆ ಬಾಳುವಂತ ಫೋನ್ ಆಗಿರ್ಲಿ, ಲ್ಯಾಪ್ಟಾಪ್ ಆಗಿರ್ಲಿ ನಾವು ಪಡ್ಕೋಬಹುದು. 50 RP ಬಂದಲ್ಲಿ 1 ಲಕ್ಷ ರೂಪಾಯಿ ಕ್ಯಾಶ್ ಕಂಪನಿ ಕೊಡುತ್ತೆ. 70 RP ಬಂದಲ್ಲಿ 1,40,000 ಬೆಲೆ ಬಾಳುವಂತ ಇಂಟರ್ನ್ಯಾಷನಲ್ ಟ್ರಿಪ್ ಅನ್ನ ನಾವು ಪಡ್ಕೋಬಹುದು. ಸೊ ಈ 70 RP ಯಾರೆಲ್ಲ ಅಚೀವ್ ಮಾಡಿರ್ತಾರೆ ಈ ವರ್ಷದಲ್ಲಿ, ಸೌತ್ ಕೊರಿಯಾ ಟ್ರಿಪ್ ಅನ್ನ ಪಡ್ಕೊಂಡಿದ್ದಾರೆ. ಈ ಅಕ್ಟೋಬರ್ ಅಲ್ಲಿ ಸೌತ್ ಕೊರಿಯಾ ಟ್ರಿಪ್ ಅನ್ನೋದು ಆಲ್ರೆಡಿ ಅನೌನ್ಸ್ ಆಗಿದೆ, ಎಲ್ಲರಿಗೂ ಗೊತ್ತಿದೆ. 100 RP ಬಂದಲ್ಲಿ 2 ಲಕ್ಷ ರೂಪಾಯಿ ಕ್ಯಾಶ್. 350 RP ಬಂದಲ್ಲಿ 7 ಲಕ್ಷ ರೂಪಾಯಿ ಕ್ಯಾಶ್. 1,000 RP ಬಂದಲ್ಲಿ 750 RP ಬಂದಲ್ಲಿ 15 ಲಕ್ಷ ರೂಪಾಯಿ ಕಾರ್ ನಾವು ಪಡ್ಕೋಬಹುದು. EMI ಇರುವುದಿಲ್ಲ ಸರ್, ಸ್ಟ್ರೈಟ್ ಅವೇ 15 ಲ್ಯಾಕ್ ಆನ್ ಪೇಮೆಂಟ್, ಕ್ಯಾಶ್ ಪೇಮೆಂಟ್ ಅಲ್ಲಿ ನಾವು ಪಡ್ಕೋಬಹುದು. 1000 RP ಅಲ್ಲಿ 20 ಲಕ್ಷ ರೂಪಾಯಿ ಕ್ಯಾಶ್. 1500 RP ಅಲ್ಲಿ 30 ಲಕ್ಷ ಕಾರ್ನ ನಾವು ಪಡ್ಕೋಬಹುದು. 3000 RP ಅಂದಲ್ಲಿ 60 ಲಕ್ಷ ಬೆಲೆ ಬಾಳುವಂತ ಕಾರ್ ಆಗಿರ್ಲಿ, ಮನೆ ಆಗ್ಲಿ ಪಡ್ಕೋಬಹುದು. 6,000 RP ಅಂದ್ರೆ 1,20,00,000 ಬೆಳೆ ಬಾಳುವಂತ ಮನೆ ಆಗಲಿ, ಕಾರ್ ಆಗ್ಲಿ ನಾವು ಪಡ್ಕೋಬಹುದು. 10,000 RP ಇಂದ 2 ಕೋಟಿ ರೂಪಾಯಿ ಕ್ಯಾಶ್ ನಾವು ಪಡ್ಕೋಬಹುದು. ಸೊ ಇನ್ ಟೋಟಲ್ ನೋಡಿದಲ್ಲಿ ನಮ್ಮ ವೋಲ್ಟನ್ ಲೈಫ್ ಟೈಮ್ ಅಲ್ಲಿ 22,860 RP ಇಂದ 4,57,20,000 ರೂಪಾಯಿ ನಾವು ಸೇವಿಂಗ್ಸ್ ಮುಖಾಂತರ, ಕ್ಯಾಶ್ ಆಗಿರ್ಬೋದು ಅಥವಾ ಅಸೆಟ್ಸ್ ಆಗಿರ್ಬೋದು, ಪಡ್ಕೊಳ್ಳುವಂತ ಅವಕಾಶ ನಮಗೆ ವೋಲ್ಟನ್ ಕೊಡ್ತಾ ಇದೆ. ಸೊ ಇಲ್ಲಿ ನೋಡಿದ್ರೆ ವೋಲ್ಟನ್ RP ಮುಖಾಂತರ ನಾವ್ ಎಷ್ಟು ಕ್ಯಾಶ್ ಪಡ್ಕೋಬಹುದು ಅಂದ್ರೆ 50 RP, 100 100 RP, 350, 1,000, 10,000, 2,30,00,000 ರೂಪಾಯಿ, 2,30,00,000 ರೂಪೀಸ್ ಕ್ಯಾಶ್ ಮುಖಾಂತರ ನಾವು RP ಇಂದ ಸೇವಿಂಗ್ಸ್ ಪಡ್ಕೋಬಹುದು, ಕ್ಯಾಶ್ ತಗೋಬಹುದು. ಸೊ ನೀವು ಕೇಳಬಹುದು, ಸರ್ ದೊಡ್ಡ ದೊಡ್ಡ ನಂಬರ್ ಇದೆ, ಯಾರೆಲ್ಲ ಪಡ್ಕೊಂಡಿದ್ದಾರೆ ಅಂತೇಳಿ. ಇಲ್ಲಿ ನೋಡಬಹುದು 15 RP ಇಂದ 30,000 ರೂಪಾಯಿ ಬೆಳೆ ಬಾಳುವಂತ ಫೋನ್ ಅನ್ನ ಪಡ್ಕೊಂಡವರು ಫೋಟೋಸ್ನ ಇಲ್ಲಿ ನೋಡ್ತಾ ಇದ್ದೀರಾ. ಅಷ್ಟೇ ಅಲ್ಲ, 25 RP ಇಂದ 50,000 ರೂಪಾಯಿ ಬೆಳೆ ಬಾಳುವಂತ ಅಸೆಟ್ಸ್ ನ ಪರ್ಚೇಸ್ ಮಾಡಿದವರು ಇಲ್ಲಿ ನೀವು ನೋಡಬಹುದು ಫೋಟೋಸ್ ಇಂದ. ಸೊ ಎವ್ರಿ ಮಂತ್ ಸಾಕಷ್ಟು ಜನ 15 RP, 25 RP ಇಂದ ಅವರವರು ಡ್ರೀಮ್ ಲ್ಯಾಪ್ಟಾಪ್ ಆಗಿರ್ಲಿ, ಮೊಬೈಲ್ ಆಗಿರ್ಲಿ ಪರ್ಚೇಸ್ ಮಾಡ್ತಾ ಇರ್ತಾರೆ. ಲ್ಯಾಪ್ಟಾಪ್ ಅಂತ ಹೇಳುವಂತ ಅವಶ್ಯಕತೆ ಇರುವುದಿಲ್ಲ. 50,000 ರೂಪೀಸ್ ವರ್ತ್ ನೀವು ಮೊಬೈಲ್ ತಗೋಬಹುದು ಅಥವಾ ಟ್ಯಾಬ್ಲೆಟ್ ತಗೋಬಹುದು. ನೀವು ಮಾಡ್ಬೇಕಾಗಿದ್ದು ಇಷ್ಟೇ, ನೀವು ಪರ್ಚೇಸ್ ಮಾಡಿ ಆ ಬಿಲ್ ಏನ್ ಇರುತ್ತಲ್ಲ ಅದು ಅಕೌಂಟ್ಸ್ಗೆ ಸಬ್ಮಿಟ್ ಮಾಡಿ, ಆ ಅಕೌಂಟ್ಸ್ ಇಂದ ಇಮಿಡಿಯೇಟ್ ಆಗಿ ನಿಮ್ಮ ಅಕೌಂಟಿಗೆ ಆ RP ಅಮೌಂಟ್ ಏನಿದೆ ಅದು ಟ್ರಾನ್ಸ್ಫರ್ ಆಗುತ್ತೆ. ಸೊ 50 RP ಇಂದ 1 ಲ್ಯಾಕ್ ರೂಪೀಸ್ ಕ್ಯಾಶ್ ನ ಪಡ್ಕೊಂಡವ್ರು ಇಲ್ಲಿ ನೋಡಬಹುದು. ಪ್ರಾಬಬ್ಲಿ ಇಲ್ಲಿ ಐ ಥಿಂಕ್ ಗುಣಾಲನ್ ಸರ್ ಇದ್ದಾರೆ.
I think he is in 2 lakhs cash. So 50 RP ಇಂದ 50 RP plus 25 RP 75 RP ಇಂದ ಶ್ರೀನಿವಾಸ್ ರೆಡ್ಡಿ ಅವರು ಅವರ ವೈಫಿಗೆ ಒಂದು ಜ್ಯುವೆಲರಿನ ಪರ್ಚೇಸ್ ಮಾಡಿದ್ದಾರೆ. ಶಿವರಾಮನ್ ಸರ್ ಲ್ಯಾಪ್ಟಾಪ್ ಪ್ಲಸ್ ಎಲೆಕ್ಟ್ರಿಕಲ್ ಬೈಕ್ ನ ಪರ್ಚೇಸ್ ಮಾಡಿದ್ದಾರೆ 50 plus 25 RP. ಸೊ ಈ ರೀತಿ ಕೂಡ ನೀವು ಕಂಬೈನ್ ಮಾಡ್ಕೊಂಡು ರಿಡೀಮ್ ಮಾಡ್ಕೋಬಹುದು. 100 RP 2 ಲಕ್ಷ ರೂಪಾಯಿ ಕ್ಯಾಶ್ ನ ಪಡ್ಕೊಂಡವ್ರು ಇವರೆಲ್ಲ ಇಲ್ಲಿ ನೋಡಬಹುದು. ಇವತ್ತು ನಮಗೆ ಪ್ರಾಡಕ್ಟ್ ಹೇಳಿದ್ರಂತ ಪ್ಲಾಟಿನಂ ಎಂಟರ್ಪ್ರಿನರ್ ಉಡಾನಂದ್ ಸರ್ ನಮ್ಮ ಜೊತೆಲಿ ಇದ್ದಾರೆ ಮೀಟಿಂಗ್ ಅಲ್ಲಿ, ಅವರು ಇಲ್ಲಿ ಫೋಟೋಲ್ ಇದ್ದಾರೆ, ನೀವು ನೋಡಬಹುದು ಲೈವ್ ಎಕ್ಸಾಂಪಲ್ಸ್. ಸೊ 750 RP ಕಾರ್ ಅಚೀವರ್ ಪ್ಲಸ್ 20 lakh rupees ಅಚೀವರ್ ಬೆತ ತುಳಸಿ ಮೇಡಮ್ ಮಲೇಷಿಯಾ ID ಅವರು ಇಂಡಿಯಾದಲ್ಲಿ ಅಚೀವ್ ಮಾಡ್ಕೊಂಡಿದ್ದಾರೆ, ರಿಡಂಪ್ಷನ್ ಮಾಡ್ಕೊಂಡಿದ್ದಾರೆ RP ಇಂದ. ಅಂಡ್ ನಾವಿಲ್ಲಿ ನೋಡ್ತಾ ಇದೀವಿ ಮಿಸ್ಟರ್ JC ರೆಡ್ಡಿ ಅವರು, ಇವರು 20 ಲಕ್ಷ ರೂಪಾಯಿ 1000 RP ಇಂದ ಫೆಬ್ರವರಿ 7ನೇ ತಾರೀಕು 2026 ಇಂಡಿಯಾಸ್ ನಂಬರ್ 1 ಫಸ್ಟ್ ಡೈಮಂಡ್ ಡೈರೆಕ್ಟರ್, ಫಸ್ಟ್ ಗೋಲ್ಡ್ ಡೈರೆಕ್ಟರ್, ಫಸ್ಟ್ ಪ್ಲಾಟಿನಮ್, ಫಸ್ಟ್ ಕಾರ್ ಅಚೀವರ್, ಸೊ ಫಸ್ಟ್ 20 lakh ಅಚೀವರ್. ಫೆಬ್ರವರಿ 7th ಮಲೇಷ್ಯಾದಲ್ಲಿ ವೀಸಾ ಏನ್ ನಡೆದಿದೆ ಅದರಲ್ಲಿ ಇವರು 1000 RP ಇಂದ 20 ಲಕ್ಷ ರೂಪಾಯಿ ಕ್ಯಾಶ್ ನ ಒಂದೇ ದಿನದಲ್ಲಿ ರೆಡಿ ಮಾಡ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, 1000 RP ಮುಖಾಂತರ 20 ಲಕ್ಷ ರೂಪಾಯಿ ಕ್ಯಾಶ್ ಪಡ್ಕೊಂಡವರು ಫೋಟೋಸ್ ಎಲ್ಲ ನೀವು ನೋಡ್ತಾ ಇದ್ದೀರಾ. ಕರೆನ್ಸಿ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ಅವ್ರವ್ರ ಕಂಟ್ರಿ ಕರೆನ್ಸಿ ಇಲ್ಲಿ ನಿಮಗೆ ಕಾಣುತ್ತೆ. ಅಷ್ಟೇ ಅಲ್ಲ, ಇದೇ ವರ್ಷ ಏಪ್ರಿಲ್ 24-25ನೇ ತಾರೀಕುಗಳಲ್ಲಿ 1500 RP ಇಂದ 30 ಲಕ್ಷ ರೂಪಾಯಿ ಬೆಲೆ ಬಾಳುವಂತ ಟಾಟಾ ಸಿಯರಾ ಕಾರ್ನ ತುಳಸಿ ಮೇಡಮ್ ಅಚೀವ್ ಮಾಡ್ಕೊಂಡಿದ್ದಾರೆ. RP ಮುಖಾಂತರ ಫ್ರೀ ಕಾರ್, ನೋ EMI, ನೋ ಡೌನ್ ಪೇಮೆಂಟ್, ನೋ ಹೆಡೇಕ್, ಫ್ರೀ ಕಾರ್ 30 lakh ಆನ್ ಸ್ಪಾಟ್ ಪೇಮೆಂಟ್. ಅಷ್ಟೇ ಅಲ್ಲ, ಮತ್ತೊಮ್ಮೆ JC ಅವರು 3000 RP ಇಂದ ಒಂದೇ ವರ್ಷದಲ್ಲಿ 1000 RP 20 ಲಕ್ಷ ಕ್ಯಾಶ್, ಅದೇ ವರ್ಷದಲ್ಲಿ 3000 RP ಫ್ರೀ ಕಾರ್ 60 ಲಕ್ಷ ಬೆಲೆ ಬಾಳುವಂತ ಲೆಜೆಂಡರ್ ಟೊಯೋಟಾ ಪಡ್ಕೊಂಡಿದ್ದಾರೆ, ಅವರು ಫ್ರೀ ಕಾರ್ನ ಪಡ್ಕೊಂಡಿದ್ದಾರೆ. ಸೊ ಈ ರೀತಿ 10,000 RP 2 ಕೋಟಿ ರೂಪಾಯಿ ಕ್ಯಾಶ್ ನ ಶರ್ನಾ ಚಾಂಗ್ ಮೇಡಮ್, ಜೈತನ್ ಒಮರ್ ಮೇಡಮ್, ಮಿಸ್ಟರ್ ಮೂರ್ತಿ ಅಂಡ್ ಮಿಸಸ್ ದೇವಿಗ ಇವರೆಲ್ಲ ಕೂಡ 10,000 RP ರಿಡೀಮ್ ಮಾಡಿಕೊಂಡು 2 ಕೋಟಿ ರೂಪಾಯಿ ಆಲ್ರೆಡಿ ರಿಡೀಮ್ ಮಾಡ್ಕೊಂಡಿದ್ದಾರೆ ಕ್ಯಾಶ್ ಮುಖಾಂತರ. ಇಲ್ಲಿ ನೋಡ್ತಾ ಇದ್ದೀರಾ, ಸಾಕಷ್ಟು ಜನ, ಹಲವಾರು ಜನ RP ಮುಖಾಂತರ ಕಾರ್, ಮನೆ, ಬೈಕ್, ಅಪಾರ್ಟ್ಮೆಂಟ್ ಇದೆಲ್ಲ ಪಡ್ಕೊಂಡಿದ್ದಾರೆ. ಸೊ ಅಗೇನ್ ಲೆಗಸಿ ಅಚೀವರ್ಸ್, ಟಾಪ್ ಲೀಡರ್ಸ್, VVIPs, ಮಿಸ್ಟರ್ ಮೂರ್ತಿ ಅಂಡ್ ಮಿಸಸ್ ದೇವಿಗ 7 cars, ಜೇತನ್ ಓಮರ್ ಮೇಡಮ್ 4 cars, ಅಂಡ್ ಶರೀನಾ ಚಾಂಗ್ ಮೇಡಮ್ 2 cars ಪ್ಲಸ್ ಅಪಾರ್ಟ್ಮೆಂಟ್ಸ್, ಹೌಸಸ್. ಸೊ ಈ ರೀತಿ ಚಿಕ್ಕ ಕ್ಯಾಪಿಟಲ್ ಇಂದ ಯಾವುದೇ ರೀತಿ ರಿಸ್ಕ್ ಇಲ್ಲದೆ ನಿಮಗೆ ಸಿಗುವಂತ ಟೈಮ್ ಇಂದ ಎಲ್ಲಿಂದ ಬೇಕಾದ್ರೂ ಕೆಲಸ ಮಾಡ್ಕೋತಾ ಗ್ಲೋಬಲ್ ಆಗಿ ನಮಗಿರುವಂತ ಮಾರ್ಕೆಟ್ ನ ಯೂಸ್ ಮಾಡ್ಕೊಂಡು ಲೀಗಲ್ ಆಗಿ ವ್ಯಾಲಿಡ್ ಅಂತ ಬಿಸ್ನೆಸ್ ನ ನಾವು ಮುಂದುವರಿಸ್ತಾ ನಮ್ಮ ಆರೋಗ್ಯನ ಕಾಪಾಡಿಕೊಂಡು ಇನ್ನಷ್ಟು ಆರೋಗ್ಯನ ಪಡ್ಕೊಂಡು ಇನ್ನಷ್ಟು ಆದಾಯ ಕೂಡ ಪಡ್ಕೊಳ್ಳುವಂತ ಅವಕಾಶ ನಮಗೆ ವೋಲ್ಟೆನ್ ಇಂಟರ್ನ್ಯಾಷನಲ್ ಮುಖಾಂತರ ಸಿಗ್ತಾ ಇದೆ. ಇದನ್ನೆಲ್ಲ ನೀವು ಯೂಸ್ ಮಾಡ್ಕೊಳ್ಳಿ, ವರ್ಕ್ ಮಾಡಿ, ನಮ್ಮ ಸಪೋರ್ಟ್ ತಗೊಳ್ಳಿ, ಇದ್ರ ಬಗ್ಗೆ ಇನ್ನೂ ಜಾಸ್ತಿ ತಿಳ್ಕೊಳ್ಳಿ. ಯಾವುದೇ ರೀತಿ ಇನ್ಫಾರ್ಮೇಶನ್ ಬೇಕಾದ್ರೂ ನಿಮಗೆ ಮೀಟಿಂಗ್ ನ ಇನ್ವೈಟ್ ಮಾಡಿದ್ರನ್ನ ಒಂದ್ಸಲ ಕನ್ಸಲ್ಟ್ ಮಾಡಿ, ಇದ್ರ ಬಗ್ಗೆ ಇನ್ನೂ 100% ನಾಲೆಜ್ ತಗೊಂಡು ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿ, ಒಂದು 4 ಜನ ಜೊತೆ ನೀವು ಪ್ರಾಡಕ್ಟ್ ನ ಯೂಸ್ ಮಾಡಿದಂತ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡಿ ಇನ್ಕಮ್ ತಗೊಳ್ತಾ ರೆಫರಲ್ ಕಮಿಷನ್, ಗ್ರೂಪ್ ಸೇಲ್ಸ್ ಕಮಿಷನ್, RP ಜೊತೆ ನೀವು ನಿಮ್ಮ ಲೈಫ್ ನ ಟ್ರಾನ್ಸ್ಫಾರ್ಮ್ ಮಾಡ್ಕೋತೀರಾ ಅಂತೇಳಿ ಮನಸ್ಫೂರ್ತಿಯಾಗಿ ಹಾರೈಸ್ತು ಇವತ್ತಿನ ನೆಟ್ ಕಾಮರ್ಸ್ ಸೆಮಿನಾರ್ನ ಇಲ್ಲಿಗೆ ಮುಗಿಸಲಾಗುತ್ತದೆ. ನಿಮಗೆ ಏನಾದ್ರೂ ಇದಕ್ಕೆ ಮೇಲೆ ಇನ್ಫಾರ್ಮೇಶನ್ ಬೇಕಂತ ಸಂದರ್ಭದಲ್ಲಿ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಕ್ಕೆ ಪ್ರಯತ್ನ ಪಡಿ, ನಿಮ್ಮನ್ನ ಇನ್ವೈಟ್ ಮಾಡಿದವ್ರನ್ನ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಲೇಡೀಸ್ ಅಂಡ್ ಜೆಂಟಲ್ಮನ್, ಯಾರೆಲ್ಲ ಅಟೆಂಡ್ ಮಾಡಿದ್ದಾರೆ ಇವತ್ತಿನ ಮೀಟಿಂಗ್ ನ. ಎಸ್, ಎಲ್ಲ ಕಡೆ ರೈನಿ ಸೀಸನ್ ಇದೆ, ಮಳೆಗಾಲ ನಡೀತಾ ಇದೆ, ಎಲ್ಲ ಕಡೆ ತುಂಬಾ ಮಳೆಗಳಿದೆ. ಇಲ್ಲೂ ಹೈದರಾಬಾದಲ್ಲೂ ತುಂಬಾ ಮಳೆ ಬರ್ತಾ ಇತ್ತು. ಮೀಟಿಂಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೆ ಪವರ್ ಬೇರೆ ಹೋಗಿತ್ತು, ತುಂಬಾ ಟೆನ್ಷನ್ ಆಗಿತ್ತು. ನಾನು ಆಲ್ರೆಡಿ ಸರ್ನ ಕೇಳಿದೆ, ಸರ್ ಪವರ್ ಇಲ್ಲ ಇಲ್ಲಿ, ದಯವಿಟ್ಟು ಹೆಚ್ಚು ಕಡಿಮೆ ಆದ್ರೆ ನೋಡ್ಕೊಳ್ಳಿ ಅಂತ. ಬಟ್ ನಮ್ಮ ವೋಲ್ಟೆನ್ ಧೈರ್ಯ ಏನಪ್ಪಾ ಅಂದ್ರೆ ದೇವ್ರು ನಮ್ಮನ್ನ ನೋಡ್ತಾನೆ ಇರ್ತಾನೆ. ಮೀಟಿಂಗ್ ಸ್ಟಾರ್ಟ್ ಆಗಿಂತ ಮುಂಚೆನೆ ಪವರ್ ಬಂತು. ಸೊ ಮೀಟಿಂಗ್ ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಇಲ್ಲದೆ ಮುಂದುವರಿಸಲಿಕ್ಕೆ
ನಮಗೆ ಅವಕಾಶ ಸಿಕ್ತು. ಥ್ಯಾಂಕ್ ಯು ಸೋ ಮಚ್ ಗಾಡ್, ಥ್ಯಾಂಕ್ ಯು ಸೋ ಮಚ್ ವೋಲ್ಟನ್ ಇಂಟರ್ನ್ಯಾಷನಲ್, ಅಂಡ್ ಥ್ಯಾಂಕ್ ಯು ಸೋ ಮಚ್ ಮಿಸ್ಟರ್ ಗುಣಾನಂದ್ ಸರ್ ಆಲ್ಸೋ, ಅಂಡ್ ಅವರ್ Yes, sir. ಗೋಲ್ಡ್ ಎಂಟರ್ಪ್ರಿನರ್ Thank you, sir. ಮೇಡಮ್ ಇಸ್ ಆಲ್ಸೋ ದೇರ್ ಹಿಯರ್ ಟುಡೇ. ಸೊ ಅವರು ಸಾಕಷ್ಟು ಜನ ಇನ್ವೈಟ್ ಮಾಡಿರ್ಬೇಕು. ಪ್ರಾಬಬ್ಲಿ ಅವರ್ ಹೈದರಾಬಾದ್ ಲೀಡರ್ ಪದ್ಮಾ ಮೇಡಮ್ ಆಲ್ಸೋ ಇನ್ವೈಟೆಡ್ ಸಂಬಡಿ. ಸೊ ಹೆಸರು ನನ್ಗೆ ಗೊತ್ತಿಲ್ಲ, ಬಟ್ ಸಾಕಷ್ಟು ಜನ ಇವತ್ತು ಅಟೆಂಡ್ ಮಾಡ್ತಾ ಇದ್ದಾರೆ. ಲೇಡೀಸ್ ಅಂಡ್ ಜೆಂಟಲ್ಮೆನ್, ವೆಲ್ಕಮ್ ಟು ಯು ಆಲ್ ಅಂಡ್ ಥ್ಯಾಂಕ್ ಯು ಆಲ್ ಫಾರ್ ಅಟೆಂಡಿಂಗ್ ದ ಮೀಟಿಂಗ್. ಅಂಡ್ ಇನ್ನಷ್ಟು ಸಮಾಚಾರ ನಿಮ್ಗೆ ಬೇಕಾದ್ರೆ ದಯವಿಟ್ಟು ನಿಮ್ಮನ್ನು ಅಟೆಂಡ್ ಮಾಡಿದವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಇನ್ನೂ ಅದರ ಮೇಲೆ ನಿಮಗೆ ಏನಾದ್ರು ಇನ್ಫಾರ್ಮೇಶನ್ ಇದ್ರೆ, ಎಸ್, ಕಂಪನಿ ವಿಲ್ ಸಪೋರ್ಟ್ ಯು ಎನಿ ಟೈಮ್. ಥ್ಯಾಂಕ್ ಯು ಸೋ ಮಚ್. ವಿಶ್ ಯು ಆಲ್ ದ ಬೆಸ್ಟ್. Stay safe. Have a nice night. Thank you so much. Good Thank you, night. sir. Bye bye. Okay, sir. Bye. Bye. Bye, Thank sir. you, sir. Bye, sir. Bye. Bye. Bye.